ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಹೆಡ್ ಓವರ್ ರೀಲ್ಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರ ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ಇವತ್ತು ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅಲ್ಲಿ ಅಥವಾ ಮೇಲೆ ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ನೋಡ್ಕೊಂಡ್ ಬಂದ್ಬಿಡಿ. ಒಂದು ಒಳ್ಳೆ ಹಾರರ್ ಲವ್ ಸ್ಟೋರಿ ಅಂತ ಹೇಳ್ಬೇಕಾಗಿತ್ತು. ಇವತ್ತಿನ ಫೈನಲ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿರೋ ಇಂಟ್ರೆಸ್ಟಿಂಗ್ ಸೀರೀಸ್, ಮೂವೀಸ್, ಡ್ರಾಮಾಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಂಡ್ ಮರೀದೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ವಾಟ್ಸ್ಆಪ್ ಮುಖಾಂತರ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಮರೀದೆ ನಮ್ ವಿಡಿಯೋಸ್ ಇಷ್ಟ ಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಅಲ್ಲೇ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಸೊ ನೀವು ಹೈಪ್ ಮಾಡೋದ್ರಿಂದ ನಮ್ಗೆ ಕೆಲವು ಪಾಯಿಂಟ್ಸ್ ಕೊಡೋದ್ರಿಂದ ನಮ್ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ಆ 100th ರ್ಯಾಂಕ್ ಒಳಗಡೆ ಬರೋದ್ರಿಂದಾನೇ ಇದೆಲ್ಲ ಸಾಧ್ಯ ಆಗೋದು. ಸೊ ನಮ್ಗೆ ತುಂಬಾನೇ ಎನ್ಕರೇಜಿಂಗ್ ಆಗಿ ಸಪೋರ್ಟಿವ್ ಆಗಿರುತ್ತೆ. ಮಿಸ್ ಮಾಡಬೇಡಿ. ಅಂಡ್ ಬನ್ನಿ ಇವತ್ತಿನ ಫೈನಲ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಹತ್ತತ್ರ ಕಾಣೆಯಾಗಿ 2 ವರ್ಷ ಆಗೋಯ್ತು. ಅವ್ರ ಗ್ರಾಜುಯೇಷನ್ ಡೇನೆ ಬಂದ್ಬಿಡ್ತು. ಅವಳು ಇನ್ನೂ ಕಾಣಿಸಿಲ್ಲ, ಎಲ್ಲೋದ್ಲು ಅಂತ ಕೂಡ ಗೊತ್ತಿಲ್ಲ. ಈ ಬೇಜಾರಲ್ಲಿ ನಮ್ ಹೀರೋ ಅವ್ರು ಇದ್ದಿದ್ ಮನೆಗೆ ಹೋಗಿ ನೋಡುವಾಗ ಅಲ್ಲಿ ಯೋನ ಬಂದು ಕೆಲವೊಂದು ವಿಷಯಗಳನ್ನ ಹೇಳಿರ್ತಾಳೆ. ಅಷ್ಟೇ ಅಲ್ಲ, ಅವಳು ಇನ್ನೂ ಸತ್ತಿಲ್ಲ, ಅವಳು ಬದುಕೇ ಇದ್ದಾಳೆ ಅಂತಂದ್ರೆ ಎಲ್ಲೋ ಇರ್ತಾಳೆ. ಅವಳು ಕಂಡಿಡೋದಿಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳಿ ಒಂದು ಐಡಿಯಾ ಕೂಡ ಕೊಡ್ತಾಳೆ. ಏನಂದ್ರೆ ಮಂತ್ರಿಸಿರೋ ಒಂದು ಬಿಲ್ಲು ಬಾಣನ ಕೊಡ್ತಾಳೆ. ಇದ್ರಿಂದ ನೀನು ದೆವ್ವಗಳನ್ನ ಅಟ್ಯಾಕ್ ಮಾಡು, ಅದರಿಂದ ಹೀರೋಯಿನ್ ಎಲ್ಲಿದ್ದಾಳೆ ಅನ್ನೋ ಒಂದು ವಿಷಯ ನಿನ್ಗೆ ಗೊತ್ತಾಗುತ್ತೆ. ಇವಾಗ್ಲೇ ತಡ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಅವಳು ದೆವ್ವ ಕಂಟ್ರೋಲ್ ಅಲ್ಲೇ ಇದ್ದಿರ್ಬೋದು. ಇನ್ ಕೇಸ್ ಸ್ವಲ್ಪ ಚಾನ್ಸ್ ಇದ್ರೆ ಕೂಡ ಅವಳನ್ನ ಕಾಪಾಡ್ಕೊಳ್ಳೋ ಚಾನ್ಸ್ ಇದ್ರೆ ಕೂಡ ನಾವು ಕಾಪಾಡ್ಕೋಬಹುದು. ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ದೆವ್ವಗಳಿಗೆ ಪೂಜೆ ಮಾಡೋಳ ತರ ಆಗ್ಬಿಡ್ತಾಳೆ. ಅವಳು ದೆವ್ವಗಳ ಕಂಟ್ರೋಲ್ಗೆ ಹೊರಟೋಗ್ತಾಳೆ ಅಂತ ಭಯ ಪಡಿಸಿದಾಗ ಇವ್ನು ಇಲ್ಲ ನಾನು ಹೆಂಗಾದ್ರೂ ಮಾಡಿ ಕಂಡಿಡಿತೀನಿ ಅಂತ ಅಲ್ಲಿಂದ ಸ್ಟ್ರೇಟ್ ಆಗಿ ಶಾಮನ್ ಒಬ್ರು ಇದ್ರಲ್ವಾ, ಅವ್ರ ಹತ್ರ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ನನ್ಗೆ ಕೆಲವು ಮಂತ್ರಗಳು ಬೇಕು, ಮಂತ್ರ ಪೇಪರ್ಗಳು ಬೇಕು, ಅವಿದ್ರೇನೆ ನಾನು ಹೀರೋಯಿನ್ ಕಂಡಿಡಿಯಕ್ ಆಗೋದು, ದೆವ್ವಗಳು ನನ್ನ ಕಣ್ಣಿಗೆ ಕಾಣಿಸೋದು, ಅಟ್ಯಾಕ್ ಮಾಡಕ್ ಆಗೋದು ಅಂತ ಕೇಳಿದ್ರೆ ಆ ಶಾಮನ್ ಬಂದ್ಬಿಟ್ಟು ಇಲ್ಲ ಅದೆಲ್ಲ ನನ್ ಕೈಲಿ ಕೊಡಕ್ ಆಗಲ್ಲ ಅಂತ ಹೇಳ್ತಾನೆ. ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಟಕ್ಕಂತ ಬಿಲ್ಲು ಬಾಣ ಎತ್ಕೊಂಡು ಅವ್ರು ಪೂಜೆ ಮಾಡ್ತಾರಲ್ಲ ಒಂದು ದೇವ್ರು, ಆ ಒಂದು ವಿಗ್ರಹ, ಅದಕ್ಕೆ ಏನ್ ಮಾಡ್ತಾನೆ, ಕೊಡ್ತೀಯ ಅಥವಾ ಇದನ್ನ ಹೊಡೆದಾಕ್ಬಿಡ್ಲಾ ಅಂತ. ಇವ್ರಿಗೆ ಭಯ ಆಗೋಯ್ತು. ಅಯ್ಯೋ ಅಪ್ಪ ತಂದೆ ಬೇಡ, ಇರು ಕೊಡ್ತೀನಿ ಅಂತ ಹೇಳಿ ಇದಕ್ಕೆ ಕೆಳಗಡೆಯಿಂದ ಆ ಮಂತ್ರಿಸಿರೋ ಪೇಪರ್ ಸ್ವಲ್ಪನ ಕೊಡ್ತಾನೆ. ಆಕ್ಚುಲಿ ಇದನ್ನ ಇವನಾನೇ ಹೇಳ್ ಕಳ್ಸಿರೋದು. ಆ ಶಾಮನ್ನ ಹೋಗಿ ಕೇಳು, ಮಂತ್ರ ಪೇಪರ್ಗಳನ್ನ ಕೊಡ್ತಾರೆ ಅಂತ. ಅದಕ್ಕೆ ಅವ್ನ್ ಬಂದು ಕೇಳ್ತಾ ಇರೋದು. ಈಗ ನಮ್ ಹೀರೋ ಅಲ್ಲಿಂದ ಹೋದ್ಮೇಲೆ ಈ ಶಾಮನ್ಗೆ ಆ ಯೋನ ಕಾಲ್ ಮಾಡ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಇವರೆಲ್ಲ ಸೇರಿನೇ ಪ್ಲಾನ್ ಮಾಡ್ತಾ ಇರೋದು. ಈ ಪ್ಲಾನ್ ನಿನ್ಗೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತಾ ಅಂತ ಈ ಶಾಮನ್ ಕೇಳಿದಾಗ ಅವಳು ಹೇಳ್ತಾಳೆ, ಖಂಡಿತ ವರ್ಕೌಟ್ ಆಗುತ್ತೆ. ಇಷ್ಟು ವರ್ಷ ಆಯ್ತು ನಮ್ ಕೈಲಿ ಕಂಡಿಡಿಯಕ್ ಆಗಿಲ್ಲ ಅಂದ್ರೆ ಖಂಡಿತ ಅವ್ನ ಕೈಲಿ ಆಗೇ ಆಗುತ್ತೆ. ಅವಳಿಗೂ ಮತ್ತೆ ಅವ್ನ ಮಧ್ಯೆ ಒಂದು ಬಾಂಡಿಂಗ್ ಇದೆ, ಅದರಿಂದಾನೇ ಅವ್ನು ಕಂಡಿಡಿದ್ ಬಿಡ್ತಾನೆ. ಇವ್ನ ಇಟ್ಕೊಂಡು ನಾವು ಕೂಡ ಅವಳು ಎಲ್ಲಿದ್ದಾಳೆ ಅಂತ ಕಂಡಿಡಿಬಹುದು ಅಂತ ಹೇಳ್ತಾರೆ. ಹೀರೋಯಿನ್ ಕಾಪಾಡೋದಕ್ಕೋಸ್ಕರನೇ ಇವರು ಪ್ರಯತ್ನ ಪಡ್ತಾ ಇದಾರೆ ಅಂತ ಕಾಣುತ್ತೆ. ಸೊ ಇವಾಗ ನಮ್ ಹೀರೋ ಹೋಗ್ತಾನೆ. ಅವ್ನ ಕಣ್ಣಿಗೆ ಇವಾಗ ದೆವ್ವಗಳು ಕಾಣಿಸ್ತಾ ಇರತ್ತಲ್ಲ, ಒಂದೊಂದ್ ದೆವ್ವನ ಕೂಡ ಬೇಟೆ ಆಡ್ಕೊಂಡು ಹೋಗ್ತಾನೆ. ಆಕ್ಚುಲಿ ಆ ಬಾಣ ಬಿಡೋದ್ರಿಂದ, ಮಂತ್ರಿಸಿರೋ ಪೇಪರ್ ನ ಹಾಕಿ ಬಾಣ ಬಿಡೋದ್ರಿಂದ ದೆವ್ವಗಳು ಸಾಯೋದಿಲ್ಲ, ಬಟ್ ಸದ್ಯಕ್ಕೆ ಅವುಗಳನ್ನ ನಿಲ್ಲಿಸಬಹುದು. ಅದಕ್ಕೋಸ್ಕರನೇ ಮಂತ್ರ ಪೇಪರ್ ನ ಬಿಲ್ಲುನ ತಗೊಂಡೋಗಿದ್ದು. ಈಗ ದೆವ್ವಗಳನ್ನೆಲ್ಲ ನಿಲ್ಸ್ಬಿಟ್ಟು ಇವ್ನು ಕೇಳ್ತಾ ಇರೋದ್ರಿಂದ ಕೆಲವ್ರು ಬಂದು ಇಲ್ಲ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ಇವನು ಸುಮಾರು ದೆವ್ವ ಹತ್ರ ಕೇಳ್ ನೋಡ್ಬಿಟ್ಟ, ಬಟ್ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ದೆವ್ವದ ಮನೆ ಇತ್ತಲ್ಲ, ಆ ಜಾಗದಲ್ಲಿ ಮುಖ ಇಲ್ದಿರೋ ತರ ದೆವ್ವಗಳು ಇರತ್ತಲ್ಲ, ಅಲ್ಲೋಗಿ ನಮ್ ಹೀರೋ ಕೇಳ್ತಾಗ ಅಲ್ಲಿರೋ ದೆವ್ವಕ್ಕೂ ಗೊತ್ತಿಲ್ಲ. ಇಲ್ಲೋಡೋ ಈ ತರ ನಾನು ಅವಳನ್ನ ಹುಡುಕ್ತಾ ಇದೀನಿ, ಅವಳು ಏನಾದ್ರು ಕಾಣಿಸಿದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ನನಗೆ ತಕ್ಷಣ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿ ನಮ್ ಹೀರೋ ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಅವ್ರ ಕೋಚ್ ಮತ್ತೆ ನಮ್ ಹೀರೋ ಇಬ್ರು ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಆ ಕೋಚ್ ಕೇಳ್ತಾರೆ, ಏನೋ ಆಗಿದೆ ನಿನ್ಗೆ, ಎಷ್ಟ್ ದಿನ ಆಯ್ತು ನೀನು ಪ್ರಾಕ್ಟೀಸ್ಗೆ ಬಂದು, ಏನ್ ನಿನ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಹೊಟ್ಟೋಯ್ತಾ, ಹೆಂಗೆ ನಿನ್ ಕರಿಯರ್ ಇದು ಬೇಡ ಅಂತ ಏನಾದ್ರು ಚೂಸ್ ಮಾಡ್ಕೊಂಡ್ ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಕೇಳಿದಾಗ ಇವ್ನ್ಗೆ ಇವಾಗ ಇರೋದೆಲ್ಲ ಒಂದೇ ಒಂದು ಗೋಲ್ ಅಲ್ವಾ, ಹೀರೋಯಿನ್ ಎಲ್ಲಿದ್ದಾಳೆ ಅಂತ ಕಂಡಿಡಿಬೇಕು. ಸೊ ಇವನು ಇಲ್ಲ ನಾನು ಫಸ್ಟ್ ಅವಳು ಎಲ್ಲಿದ್ದಾಳೆ ಅಂತ ಕಂಡಿಡಿಬೇಕು ಅಂತ ತುಂಬಾ ಫೀಲಿಂಗ್ ಅಲ್ಲಿ ಮಾತಾಡಿದಾಗ ಇವ್ರಿಗೆ ಆ ದೆವ್ವ ಭೂತ ವಿಷಯಗಳೆಲ್ಲ ಗೊತ್ತಿಲ್ವಲ್ಲ ಕೋಚ್ಗೆ. ಓಕೆ, ಏನೋ ಲವ್ ಫೇಲಿಯರ್ ಅಲ್ಲಿ ಹುಡುಗ ಮಾತಾಡ್ತಾ ಇದ್ದಾನೆ, ಸ್ವಲ್ಪ ದಿನಕ್ಕೆಲ್ಲ ಸರಿ ಹೋಗ್ತಾನೆ ಅಂತ ಸುಮ್ನೆ ಆದ್ರು. ಇವಾಗ ಅವನಿರೋ ಜಾಗಕ್ಕೆ ಆ ಮುಖ ಇಲ್ದಿರೋ ದೆವ್ವ ಒಂದ್ ಇತ್ತಲ್ಲ ದೆವ್ವದ ಮನೆ ಹತ್ರ, ಅದು ಬಂದು ನಮ್ ಹೀರೋನ ನೋಡ್ಬಿಟ್ಟು ಇತರ ಹೀರೋಯಿನ್ ಇಂತ ಜಾಗದಲ್ಲಿ ನೋಡ್ದೆ ಅಂತ ಹೇಳಿದ ತಕ್ಷಣ ಹೀರೋಗೆ ಹೌದಾ ಎಲ್ಲಿದ್ದಾಳೆ ಅವಳು ಅಂತ ಹೇಳಿ ಇವನು ಎದ್ನೋ ಬಿದ್ನೋ ಅಂತ ಜಾಗಕ್ಕೆ ಹೋಗ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಯೋನ ಕೂಡ ಆ ದೆವ್ವನ ಕಂಟ್ರೋಲ್ ಮಾಡಿ, ಆ ಮಂತ್ರ ಪೇಪರ್ ಎಲ್ಲ ಇಟ್ಟು ಕಂಟ್ರೋಲ್ ಮಾಡಿ ಅವನ ಹತ್ರ ಏನ್ ವಿಷಯ ಹೇಳ್ದೆ ಹೇಳು ಅಂತ ಇವಳು ಇನ್ಫಾರ್ಮೇಶನ್ ತಿಳ್ಕೊಂಡು ಆ ಜಾಗಕ್ಕೆ ಹೋಗ್ತಾಳೆ. ಯಾವ್ದೋ ಒಂದು ಕಾಡು ಪ್ರದೇಶ ತರ ಇದೆ, ಅಲ್ಲಿ ನಮ್ ಹೀರೋಯಿನ್ ಏನು ಪೂಜೆಗಳೆಲ್ಲ ಮಾಡ್ತಾ ಇರ್ತಾಳೆ. ಆ ಜಾಗಕ್ಕೆ ಫಸ್ಟ್ ಯೋನಾನೇ ಬರೋದು. ಯೋನ ನೋಡಿದ ತಕ್ಷಣ ಅವಳಿಗೆ ತುಂಬಾ ಸಂತೋಷ ಆಗೋಯ್ತು. ಓಡೋಗಿ ಮಾತಾಡಿಸ್ತಾಳೆ. ಫಸ್ಟ್ ಆಫ್ ಆಲ್ ಇವಳು ಏನ್ ಪೂಜೆ ಮಾಡ್ತಾ ಇದ್ಲು ಅಂದ್ರೆ ಆ ದೆವ್ವದ ಮನೆಯಲ್ಲಿ ಬಂದು ಆ ದೆವ್ವಗೆ ಪವರ್ ಬರೋದಕ್ಕೋಸ್ಕರ ತುಂಬಾ ಆತ್ಮಗಳನ್ನ ತಿಂದಿರತ್ತಲ್ವಾ, ಆತ್ಮಗಳಿಗೆಲ್ಲ ಮುಕ್ತಿ ಕೊಟ್ಟು ಸ್ವರ್ಗಕ್ಕೆ ಕಳ್ಸೋ ಕೆಲ್ಸನ ಇವಳು ಮಾಡ್ತಾ ಇದ್ದಿದ್ದು. ಈಗ ಯೋನ ಮಾತಾಡ್ಸಿದ ತಕ್ಷಣ ಇವಳಿಗೆ ತುಂಬಾ ಖುಷಿ ಆಯ್ತು. ಏನಕ್ಕೆ ಇತ್ರಲ್ಲ ಮಾಡ್ತಾ ಇದೆಯಾ, ದೆವ್ವ ಕಂಟ್ರೋಲ್ ಇಂದ ನೀನ್ ಫಸ್ಟ್ ಹೊರಗಡೆ ಬಾ, ಹೆಂಗಾದ್ರೂ ಮಾಡಿ ನೀನ ಕಾಪಾಡ್ಕೊಂತೀನಿ ಅಂತ ಅವಳು ಮಾತಾಡ್ತಾ ಇರ್ಬೇಕಾದ್ರೇನೆ ಮತ್ತೆ ಅವಳ ಮೈ ಒಳಗಡೆ ದೆವ್ವ ಬಂದ್ಬಿಡ್ತು. ಹೆಂಗ್ ನಮ್ ಹೀರೋ ಮೈ ಒಳಗಡೆ ದೆವ್ವ ಅವಾಗ ಹೋಗಿ ಬರ್ತಾ ಇತ್ತು, ಆತರ ಇವಾಗ ಇವಳ ಮೈ ಒಳಗಡೆ ಕೂಡ ಹೋಗಿ ಬರ್ತಾ ಇದೆ. ಏನ್ ಇವಾಗ ಇವಳನ್ನ ಏನಕ್ಕೆ ಕರ್ಕೊಂಡು ಹೋಗಕ್ ಬಂದಿದ್ದೀರಾ, ಮರದಿಗಳಿಂದ ಹೊರಟೋಗಿಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಆ ದೆವ್ವನೇ ನಮ್ ಯೋನನ್ನ ಬೆದರಿಸ್ತಾ ಇರತ್ತೆ. ಓ ನೀನ್ ಮತ್ತೆ ಬಂದ್ಬಿಟ್ಟ, ಬರಲ್ಲ ಅಂತ ಅನ್ಕೊಂಡಿದ್ದೆ, ನನ್ನ ನೋಡಿ ನಿನ್ಗೆ ಭಯ ಇಲ್ವಲ್ಲ, ನೀನ್ ಹೆಂಗ್ ಓಡಿಸ್ಬೇಕು ಅಂತ ನನ್ಗೆ ಗೊತ್ತು, ಇವಳನ್ನ ಹೆಂಗ್ ಕಾಪಾಡ್ಕೋಬೇಕಂತ ಕೂಡ ಗೊತ್ತು, ನೀನ್ ಮಾಡ್ತೀನಿ
ತಾಳು ಅಂತ ಹೇಳಿ ಅವಳು ಏನೋ ಒಂದು ಅಟ್ಯಾಕ್ ಮಾಡಿ ಅವಳ ಮೇಲಿರೋ ದೆವ್ವನ ಓಡ್ಸಕ್ಕೆ ಅಂತ ಟ್ರೈ ಮಾಡ್ತಾಳ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಜಾಗಕ್ಕೆ ನಮ್ ಹೀರೋ ಬಂದ್ಬಿಟ್ಟ. ನಮ್ ಹೀರೋ ಕಣ್ಣಿಗೆ ಹೆಂಗ್ ಕಾಣಿಸುತ್ತೆ, ಯೋನ ಬಂದು ಹೀರೋಯಿನ್ ಹೊಡಿತಾರ ಹತ್ರ ಅಟ್ಯಾಕ್ ಮಾಡೋ ತರನೇ ಕಾಣಿಸುತ್ತೆ. ಸೊ ಟಕ್ ಅಂತ ಅವನ ಹತ್ರ ಇರೋ ಒಂದು ಬಾಣನ ಬಿಟ್ಟು ಅದನ್ನ ತಡೆದ್ಬಿಟ್ಟ. ಸೊ ಇವಾಗ ನಮ್ ಹೀರೋಯಿನ್ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಲು. ತಪ್ಪಿಸ್ಕೊಳ್ಬೇಕಂದ್ರೆ ನಮ್ ಹೀರೋನೇ ಹೇಳ್ತಾನೆ ಓಡೋಗ್ಬಿಡಿ ಇಲ್ಲಿಂದ, ಓಡೋಗ್ಬಿಡು ಅಂತ. ಅವಳು ಅಲ್ಲಿಂದ ಓಡೋಗ್ತಾಳೆ. ಅಂದ್ರೆ ಇಷ್ಟೊತ್ತು ಅವಳ ಮೇಲೆ ಇದ್ದಿದ್ದ ದೆವ್ವ ತಾನೆ, ಈಗ ದೆವ್ವ ಅವಳ ಮೈನ ಬಿಟ್ಟು ಹೋಗುತ್ತೆ. ಈಗ ಅವಳು ಮತ್ತೆ ಕಾನ್ಶಿಯಸ್ ಗೆ ಬರ್ತಾಳೆ. ಟಕ್ ಅಂತ ನಮ್ ಹೀರೋ ಕಡೆ ತಿರುಗಿ ನೋಡ್ತಾಳೆ. ಇಷ್ಟು ವರ್ಷ ಆದ್ಮೇಲೆ ಇವ್ನ ಮತ್ತೆ ನೋಡ್ದೆ, ಆದ್ರೆ ಮಾತಾಡೋ ಚಾನ್ಸ್ ಇಲ್ವಲ್ಲ ಅಂತ ಹೇಳಿ ಪಾಪ ತುಂಬಾ ಫೀಲ್ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂಡು ಅವಳಲ್ಲಿಂದ ಹೊರಟೋದ್ಲು. ಅದಾದ್ಮೇಲೆ ಯೋನ ಬಂದು ನಮ್ ಹೀರೋಗೆ ಸರಿಯಾಗಿ ಬೈತಾಳೆ. ಏನೋ ಕೆಲಸ ಮಾಡಿಟ್ಟಿದ್ಯಾ ನೀನು, ಏನ್ ಕೆಲಸ ಮಾಡಿಟ್ಟಿದ್ಯಾ, ಆ ದೆವ್ವ ಹೆಂಗಾದ್ರು ಮಾಡಿ ಒತ್ತಿ ಹಿಡಿದ್ ಬಿಡ್ತಾ ಇದೆ, ಓಡಿಸ್ಬಿಡ್ತಾ ಇದೆ, ಆದ್ರೆ ಈ ತರ ಸೆಂಟ್ರಲ್ ಬಂದು ಎಲ್ಲ ಕೆಡಿಸ್ಬಿಟ್ಟಲ್ವಾ ನೀನು ಅಂದಾಗ ಅವನಂತ ನೀನು ನಾನ್ ಕೆಡಿಸ್ಬಿಟ್ನಾ, ಓ ಇದೆಲ್ಲ ನಿನ್ ಪ್ಲಾನ್ ಏನಾ, ನನ್ ಮುಖಾಂತರ ಹೆಂಗಾದ್ರೂ ಅವಳನ್ನ ಕಂಡಿಡ್ದು ಅವಳನ್ನ ಸಾಯಿಸ್ಬೇಕು ಅಂತಂದ್ರೆ ನೀನ್ ಇಷ್ಟೆಲ್ಲ ಮಾಡಿದ್ದು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಈ ತಲೆಯಲ್ಲಿ ಸ್ವಲ್ಪ ಆದ್ರೂ ಬುದ್ಧಿ ಇಟ್ಕೊಂಡ್ ಮಾತಾಡೋ, ಅವಳ ಮೈಯಲ್ಲಿ ನಿನ್ ಮೈಲಿ ಇದ್ದಿದ್ದ ದೆವ್ವ ಇವಾಗ ಅವಳ ಮೈಯಲ್ಲಿ ಇದೆ, ಅದು ಎಂತ ಎಷ್ಟು ಕೆಟ್ಟ ದೆವ್ವ ಅಂತ ನಿನ್ಗೆ ಗೊತ್ತಾ, ಯಾಕಂದ್ರೆ ಅದಕ್ಕೆ ಪೂಜೆ ಮಾಡಿದ್ದೆ ನಾನು, ಅದ್ರ ಮೈಲಿ ಅಷ್ಟೊಂದು ಕೆಟ್ಟ ಶಕ್ತಿಗಳನ್ನ ಹಚ್ಚಿದೀನಿ ಕಣೋ, ಇವತ್ತಲ್ಲ ನಾಳೆ ಅವಳಿಂದ ತುಂಬಾ ಜನಕ್ಕೆ ತೊಂದರೆ ಆಗುತ್ತೆ, ಆ ಕೆಟ್ಟ ಶಕ್ತಿಗಳೆಲ್ಲ ಹೊರಗಡೆ ಬಂದ್ರೆ ತುಂಬಾನೇ ತೊಂದರೆ ಆಗುತ್ತೆ, ಇವತ್ತನ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡೋಣ ತಡಿಯೋಣ ಅಂತ ನೋಡ್ದೆ, ಆದ್ರೆ ಅಷ್ಟ್ರಲ್ಲಿ ನೀ ಮಾಡ್ತಿದ್ದ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ ಅಂತ ಸರಿಯಾಗಿ ಬೈತಾಳೆ. ಬಟ್ ಇದೆಲ್ಲ ಅವ್ನ್ಗೇನ್ ಗೊತ್ತಿತ್ತು ಪಾಪ, ಅವನು ಸುಮ್ನೆ ಆಗ್ಬಿಟ್ಟ. ಆದ್ರೆ ಇವಳು ಹೋಗ್ತಾ ಹೋಗ್ತಾ ಒಂದು ಫೈನಲ್ ವಾರ್ನಿಂಗ್ ನ ಕೊಡ್ತಾಳೆ, ನಿನ್ ಮೈಯಲ್ಲಿ ಕೂಡ ನಾನು ಅವಾಗ ತುಂಬಾ ಕೆಟ್ಟ ಶಕ್ತಿಗಳನ್ನ ಹಚ್ಚಿದ್ದೆ, ನಿನ್ನ ಕೂಡ ದೆವ್ವಗೆ ಬಲಿ ಕೊಡೋಣ ಅಂತ. ಸೊ ಆ ದೆವ್ವ ನೆಕ್ಸ್ಟ್ ಟೈಮ್ ನಿನ್ನ ಏನಾದ್ರೂ ನೋಡಿದ್ರೆ ನಿನ್ನಂತೂ ಸುಮ್ನೆ ಬಿಡೋದಿಲ್ಲ, ನಿನ್ ಪ್ರಾಣಕ್ಕೂ ತೊಂದರೆ ಆಗುತ್ತೆ, ಇನ್ನೊಂದ್ಸತಿ ಎಲ್ಲಾದ್ರೂ ಹೀರೋಯಿನ್ ನ ನೋಡಿದ್ರೆ ದಯವಿಟ್ಟು ಅಲ್ಲಿಂದ ನೀನ್ ಹೊರಟೋಗ ಜಾಗದಲ್ಲಿ ಇರ್ಬೇಡ ಅಂತ ಹೇಳಿ ಯೋನ ಅಲ್ಲಿಂದ ಹೊರಟೋದ್ಲು. ಇವ್ನಿಗೊಂಥರ ಕನ್ಫ್ಯೂಸ್ ಆಗೋಯ್ತು. ಇವಾಗ ಹಂಗೆ ಆಲ್ಮೋಸ್ಟ್ 2 years ಆಗೋಯ್ತು, ಮತ್ತೆ ನಮ್ ಹೀರೋಯಿನ್ ಎಲ್ಲೋದ್ಲು ಅಂತ ಗೊತ್ತಾಗ್ಲಿಲ್ಲ. ಇವನ್ ಬಂದು ಈ ಗ್ಯಾಪ್ ಅಲ್ಲಿ, ಈ 2 years ಗ್ಯಾಪ್ ಅಲ್ಲಿ ಈ ಆರ್ಚರಿ ಎಲ್ಲ ಮಾಡಿರ್ತಾನಲ್ಲ, ನ್ಯಾಷನಲ್ ಲೆವೆಲ್ ಅಲ್ಲೆಲ್ಲ ತುಂಬಾ ಆಡಿರ್ತಾನೆ, ತುಂಬಾ ಮೆಡಲ್ಸ್ ಎಲ್ಲ ಗೆದ್ದಿರ್ತಾನೆ. ಅದರಿಂದ ಇವರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಕೆಲವು ಚಾನಲ್ಸ್ ಅವರೆಲ್ಲ ಬಂದಿರ್ತಾರೆ. ಈ ತರ ಗೆದ್ದಿರೋದಕ್ಕೆ ನಿಮ್ಗೆ ಏನ್ ಅನಿಸ್ತಾ ಇದೆ, ನೀವ್ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಅಂತೆಲ್ಲ ಕೇಳಿದಾಗ ಇವನು ಹೇಳ್ತಾನೆ, ನನ್ಗೆ ತುಂಬಾ ಸಂತೋಷ ಆಗ್ತಿದೆ, ಇದು ನನ್ದು ಕನ್ಸಾಗಿತ್ತು, ನಾನು ಈ ಕನ್ಸನ್ನ ಸಾಧನೆ ಮಾಡ್ಕೊಳ್ಳೋದಕ್ಕೆ ಒಬ್ರೇ ಕಾರಣ, ಇವಾಗ ಅವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ, ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳ್ತಾನೆ. ಯಾರು ಏನು ಅಂತ ಕೇಳಿದಾಗ ನಮ್ ಹೀರೋಯಿನ್ ಹೆಸರು ಹೇಳ್ತಾನೆ, ಅದು ನನ್ನ ಫಸ್ಟ್ ಲವ್, ನಾನು ಅವಳನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ ಅಂತೆಲ್ಲ ಮಾತಾಡಿರ್ತಾನೆ. ಈ ಇಂಟರ್ವ್ಯೂನ ಜಿಹೋ ಕೂಡ ನೋಡ್ತಾ ಇದ್ದಾನೆ ಫೋನ್ ಅಲ್ಲಿ. ಅವ್ನಿಗೊಂಥರ ಲೈಟ್ ಆಗಿ ಜಲಸ್ ಆಗಿ ಫೀಲ್ ಆಗುತ್ತೆ. ಎಷ್ಟೇ ಆದ್ರೂ ಹೀರೋಯಿನ್ ಇವನು ಇಷ್ಟಪಟ್ಟಿದ್ದ ಅಲ್ವಾ, ಸ್ವಲ್ಪ ಜಲಸ್ ಆಗಿ ಫೀಲ್ ಆಗ್ತಾ ಇದ್ದಾನೆ. ಅಷ್ಟೆಲ್ಲ ಇವಾಗ ಅವ್ನ್ ಬಟ್ಟೆ ಬರೆನೆಲ್ಲ ಎತ್ಕೊಂಡು ಸ್ಟ್ರೇಟ್ ಆಗಿ ನಮ್ ಹೀರೋ ಜೊತೆ ಇರ್ಬೇಕು ಅಂತ ಅವ್ರ ಮನೆಗೆ ಬರ್ತಾ ಇದ್ದಾನೆ. ಹೀರೋ ಕೇಳ್ತಾನೆ, ಏನೋ ಇದು ಈ ತರ ಎಲ್ಲ ಬಾಚ್ಕೊಂಡ್ ಬಂದಿದ್ಯಾ, ಒಂದ್ 2-3 ದಿನ ಇದ್ಬಿಟ್ಟು ಹೋಗ್ತೀಯ ಅಂತ ನೋಡಿದ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಟೆಂಟ್ ಹಾಕೋತರ ಇದೆಯಾ ಅಂದಾಗ ಅವ್ನು ಹೌದು ಕಣೋ, ನಾನು ಇಲ್ಲೇ ಇರ್ಬೇಕು, ಯಾಕೆ ಇರ್ಬಾರ್ದಾ, ನನ್ಗಿರೋ ಸ್ವಾತಂತ್ರ್ಯ ಇಲ್ವಾ ಅಂತ ಕೇಳ್ತಾನೆ. ಅಪ್ಪ ತಂದೆ ನೀನ್ ಎಲ್ಲಾದ್ರೂ ಇದ್ಕೋ, ಇವ್ರನ್ನ ಹೋಗ್ಬಿಟ್ಟು ಬರ್ತೀನಿ ಅಂತ ನಮ್ ಹೀರೋ ಅಲ್ಲಿಂದ ಹೋಗ್ತಾನೆ. ಇವಾಗ ಇವನೆಲ್ಲಪ್ಪ ಹೋಗ್ತಿದ್ದಾನೆ ಅಂತ ನೋಡಿದ್ರೆ ಸ್ಟ್ರೇಟ್ ಆಗಿ ನಮ್ಮ ಹೀರೋಯಿನ್ ಅವ್ರ ಮನೆಗೆ ಹೋಗ್ತಾ ಇರೋದು. ಇವನು ಇವಾಗವರೆಗೂ ಗೆದ್ದಿರೋ ಎಲ್ಲಾ ಮೆಡಲ್ಸ್ ನ ಕೂಡ ನಮ್ ಹೀರೋಯಿನ್ ಅವ್ರ ಮನೇಲೆ ಇಟ್ಟಿರ್ತಾನೆ. ಯಾಕಂದ್ರೆ ಇವತ್ತೆಲ್ಲ ಒಂದಿನ ಅವಳು ಬಂದೇ ಬರ್ತಾಳೆ, ಮೆಡಲ್ಸ್ ಎಲ್ಲ ನೋಡಿ ಸಂತೋಷ ಪಡ್ತಾಳೆ ಅನ್ನೋದಕ್ಕೋಸ್ಕರ ಅಲ್ಲೇ ಇಟ್ಟಿರ್ತಾನೆ. ಈಗ ಆ ಜಾಗಕ್ಕೆ ಆ ಅಜ್ಜಿ ಒಬ್ರು ಇರ್ತಾರಲ್ಲ ಅವ್ರ ಮನೇಲಿ, ಅವ್ರು ಬಂದು ಇವನ್ ಕೈಲಿ ಒಂದು ಐಟಮ್ ನ ಕೊಡ್ತಾರೆ. ಏನಪ್ಪಾ ಅಂತ ನೋಡಿದ್ರೆ ಆ ಲಿಪ್ ಬಾಮ್. ನಮ್ ಹೀರೋ ಬಂದು ಸೇಫ್ ಆಗಿರ್ಬೇಕು ಅಂತ ಅವಳು ಲಿಪ್ ಬಾಮ್ ಅಲ್ಲಿ ಕೆಲವು ಮಂತ್ರಗಳನ್ನೆಲ್ಲ ಬರ್ದು ಕೊಟ್ಟಿರ್ತಾಳಲ್ಲ, ಆ ಲಿಪ್ ಬಾಮ್ ನಮ್ಮ ಹೀರೋಯಿನ್ ಅವರ ದೊಡ್ಡ ಮಾತ್ರ ಇತ್ತು, ಆ ಕಣ್ಣು ಕಾಣಿಸ್ತಿರೋ ಶಾಮನ್ ಇರ್ತಾರಲ್ವಾ ಅವ್ರ ಹತ್ರ ಇತ್ತು. ಅವ್ರು ಈಗ ಸತ್ತೋದ್ರು ಅಂತ ಕಾಣುತ್ತೆ, ಅದಕ್ ಮುಂಚೆನೆ ಇದನ್ನ ಹೀರೋಗೆ ಹೆಂಗಾದ್ರು ತಲುಪಿಸ್ಬಿಡು ಅಂತ ಕೊಟ್ಟಿರ್ತಾರೆ. ಅದನ್ನ ಕೊಟ್ಬಿಟ್ಟು ಹೋಗಕ್ಕೆ ಬಂದೆ ಅಂತ ಅವ್ರು ಅದನ್ನ ನಮ್ ಹೀರೋ ಕೈಗೆ ಕೊಡ್ತಾರೆ. ನಮ್ ಹೀರೋ ಕೂಡ ತುಂಬಾ ಬೇಜಾರಾಗ ಅದನ್ನ ತಗೊಂಡು ನಮ್ ಹೀರೋಯಿನ್ ರೂಮ್ ನೆಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾನೆ. ಈಗ ಜಾಗಕ್ಕೆ ಯೋನ ಬರ್ತಾಳೆ. ಓ ಏನಪ್ಪಾ ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ, ಏನು ನಿನ್ ಕನ್ಸಲ್ಲಿ ಅವಳೇನಾದ್ರು ಬಂದಿದ್ಲಾ, ಲಾಸ್ಟ್ ಅಂಡ್ ಫೈನಲ್ ಗೆ ಗುಡ್ ಬೈ ಏನಾದ್ರು ಹೇಳದ್ಲಾ ಅಂತ ಕೇಳಿದಾಗ ಇವ್ರಿಗೆ ಟೆನ್ಷನ್ ಆಗೋಯ್ತು. ಇಲ್ಲ, ನೀವ್ ಯಾಕತ್ರ ಬೇಡದಿರೋ ವಿಷಯ ಎಲ್ಲ ಮಾತಾಡ್ತೀರಾ, ಅವಳು ಆತರ ಏನ್ ನನ್ ಕನ್ಸಲ್ಲೂ ಬಂದಿಲ್ಲ, ನನ್ಗೆ ಗುಡ್ ಬೈ ಹೇಳಿಲ್ಲ, ನೀವ್ ಸುಮ್ನೆ ಇದ್ಬಿಡಿ ಅಂತ ಬೈತಾನೆ. ಆಮೇಲೆ ನಮ್ ಹೀರೋ ರಿಟರ್ನ್ ಮನೆಗ್ ಕೂಡ ಬಂದ್ಬಿಟ್ಟ. ಜಿಹೋ ನೋಡ್ಬಿಟ್ಟು ಮಾತಾಡಿಸ್ತಾನೆ, ಅಡ್ಗೆ ಮಾಡ್ತಾ ಇದೀನಿ ಕಣೋ, ಬಿಸಿಯಾಗಿ ಅಡ್ಗೆ ಕೂಡ ರೆಡಿ ಆಯ್ತು, ಹೋಗು ಕೈ ಕಾಲ್ ಮುಖ ತೊಳ್ಕೊಂಬರೋಗ್ ಊಟ ಮಾಡಿ ಅಂತಂದಾಗ ಅವ್ನು ಇಲ್ಲ ನನ್ಗೆ ಹೊಟ್ಟೆ ಹಸ್ವಾಗ್ತಾ ಇಲ್ಲ ಅಂತ ಸೈಲೆಂಟ್ ಆಗಿ ಹೋಗಿ ಮಲಗ್ಬಿಟ್ಟ. ಇವನ್ ಒಳ್ಳೆ ಎಂಟಿ ತರ ಆಡ್ತಾ ಇರ್ತಾನೆ ಜಿಹೋ. ಕೈಲ ಲಿಪ್ ಬಾಮ್ ನ ಇಟ್ಕೊಂಡು ನೋಡ್ಕೊಂಡು ಎಲ್ಲಿ ಹೋದೆ ನೀನು, ಯಾವಾಗ ಬರ್ತಿ ಅಂತ ಹೇಳಿ ಪಾಪ ತುಂಬಾ ಫೀಲ್ ಮಾಡ್ಕೊಂಡು ನಿದ್ದೆ ಮಾಡ್ಬಿಟ್ಟ. ಹಂಗ್ ಮಲಗ್ಬೇಕಾದ್ರೆ ಅವ್ನ್ಗೆ ಒಂದು ಕನ್ಸು ಬರುತ್ತೆ. ಆ ಕನ್ಸಲ್ಲಿ ಇವರ ಕ್ಲಾಸ್ ರೂಮ್ ಅದು. ಇವನ್ ಬಂದು ಅದ್ರೊಳಗಡೆ ನಡ್ಕೊಂಡು ಹೋಗ್ತಿದ್ದಾನೆ, ಕ್ಲಾಸ್ ರೂಮ್ ಒಳಗಡೆ ನಡ್ಕೊಂಡು ಹೋಗ್ತಿದ್ದಾನೆ. ಅಲ್ಲಿ ಬೋರ್ಡ್ ಮೇಲೆ ತುಂಬಾ ವಿಷಯಗಳನ್ನ ಬರ್ದಿರ್ತಾರೆ. ಅದ್ ಏನಂತ ಅವನು ಕ್ಲಾರಿಟಿಯಲ್ಲಿ ನೋಡೋಷ್ಟ್ರಲ್ಲಿ ಎದ್ದಳ ಮೇಲೆ ಅಡಿಗೆ ರೆಡಿ ಆಗಿದೆ ಅಂತ ಇವನ್ ಎಬ್ಬಿಸ್ಬಿಟ್ಟ. ಸೊ ನಮ್ ಹೀರೋನು ಎದ್ಬಿಟ್ನಾ. ಬಟ್ ಇವಾಗ ಕನ್ಸಲ್ ತೋರಿಸ್ತಾರೆ ನಮ್ ಹೀರೋಯಿನ್ ಆ ಕನ್ಸ್ ಒಳಗಡೆ ಬಂದಿದ್ದಾಳೆ, ಕ್ಲಾಸ್ ರೂಮ್ ಒಳಗಡೆ ಕೂಡ ಎಂಟ್ರಿ ಆಗ್ತಿದ್ದಾಳೆ. ಅದ್ರಲ್ಲಿ ಆ ದೆವ್ವ ಕೂಡ ನಮ್ ಹೀರೋಯಿನ್ ಜೊತೆನೆ ಇದೆ. ನಮ್ ಹೀರೋ ಮೈಯಲ್ಲಿ ಇತ್ತಲ್ವಾ, ಸೊ ದೆವ್ವನ್ ಕೂಡ ಹಂಗೆ ತೋರಿಸಿರ್ತಾರೆ. ಅದ್ರಲ್ಲಿ ನಮ್ ಹೀರೋಯಿನ್ ಹೇಳ್ತಾ ಇರ್ತಾಳೆ, ಆಲ್ಮೋಸ್ಟ್ 4 ವರ್ಷ ಆಗೋಯ್ತು ಗೊತ್ತಾ ನನ್ ಫ್ರೆಂಡ್ಸ್ ನ ನೋಡಿ, ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇದೀನಿ, ಅವರು ಅಷ್ಟೇ ನನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇರ್ತಾರಲ್ವಾ, ಯಾವಾಗೆಲ್ಲ ಸರಿ ಹೋಗುತ್ತೋ ಏನೋ ಅಂತ ಮಾತಾಡ್ಕೊಂಡಿದ್ದವಳು ಬೋರ್ಡ್ ಕಡೆ ನೋಡ್ಬಿಟ್ಟು ಸೂಪರ್ ಆಗಿದೆ ಡ್ರಾಯಿಂಗ್, ನೀನೇ ನನ್ನ ಡ್ರಾಯಿಂಗ್ ಮಾಡಿದ್ದು ಅಂತ ದೆವ್ವನ ಕೇಳ್ತಾಳೆ. ಅದಕ್ಕ ದೆವ್ವ ಏನ್ ಈ ತರ ಮಾತಾಡ್ತಾ ಇದೀಯಾ, ಸ್ವಲ್ಪತ್ತಿಗೆ ಮುಂಚೆ ನೀನ್ ಡ್ರಾಯಿಂಗ್ ನ ಮಾಡಿದ್ದು ಅಂದಾಗ ಇವಳು ಏನು ನಾನ್ ಡ್ರಾಯಿಂಗ್ ಮಾಡದ್ನಂತ ಕೈಯೆಲ್ಲ ನೋಡ್ಕೊಂಡಾಗ ಕೈಯೆಲ್ಲ ಚಾಕ್ಪೀಸ್ ಪೌಡರ್ ಆಗಿರುತ್ತೆ. ಓ ಹೌದಲ್ವಾ, ನಾನೇ ಅಲ್ವಾ ಡ್ರಾ ಮಾಡಿದ್ದು, ಸಾರಿ ಮರ್ತೋಗ್ಬಿಟ್ಟೆ ಅಂತ ಹೇಳ್ತಾಳೆ. ಇವಳು ಈ ತರ ಅವಾಗ ಸ್ವಲ್ಪ ಮರ್ತೋಗ್ತಾ ಇರೋ ವಿಷಯ ಫ್ರೀಕ್ವೆಂಟ್ ಆಗಿ ನಡೀತಾ ಇರೋದ್ರಿಂದ ಆ ದೆವ್ವಕ್ಕೆ ಏನೋ ಸರಿ ಇಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಈ ಕಡೆ ನಮ್ ಹೀರೋ ಕೂಡ ಈಗ ನಿದ್ದೆಯಿಂದ ಎದ್ಬಿಟ್ಟು
ಇದ್ಬಿಟ್ಟಲ್ವಾ, ಬಟ್ ಅವ್ನ್ಗೆ ಮಂಜಾಗ ಕನ್ಸಲ್ ಬಂದಿರೋ ಆ ಡ್ರಾಯಿಂಗ್ ಕಾಣಿಸಿರುತ್ತೆ, ಬೋರ್ಡ್ ಮೇಲೆ ಇರೋ ಡ್ರಾಯಿಂಗ್. ಆ ಜಾಗನೆಲ್ಲೋ ನೋಡಿದೀನಲ್ವಾ, ಶೋಮನ್ ಇರೋ ಮನೆ ಅಂತ ಇವ್ನಿಗೆ ಅರ್ಥ ಆಗೋಯ್ತು. ಆ ಶೋಮನ್ ಇರೋ ಮನೆನೇ ಅವಳು ಡ್ರಾಯಿಂಗ್ ಮಾಡಿರೋದು, ಅದು ಇವನಿಗೆ ಅರ್ಥ ಆಯ್ತು. ಇವಾಗ ಇಲ್ಲಿ ಶೋಮನ್ ಹತ್ರ ಒಂದು ಹುಡುಗಿ ಬಂದು ಮಾತಾಡ್ತಾ ಇದ್ದಾಳೆ, ನನ್ಗೆ ಕೆಲವು ಮಂತ್ರ ಪೇಪರ್ಗಳು ಬೇಕು, ಕೆಟ್ಟ ಮಂತ್ರ ಪೇಪರ್ಗಳು ಬೇಕು ಅಂತ ಕೇಳ್ತಾ ಇರೋದನ್ನ ಶೋಮನ್ ಇಲ್ಲ ಕೊಡೋದಿಲ್ಲ, ಆ ತರ ಎಲ್ಲ ಕೆಲಸ ನಾನ್ ಮಾಡೋದಿಲ್ಲ ಅಂತ ಹೇಳ್ತಾ ಇದಾರೆ. ಸರಿ, ಯಾರಪ್ಪ ಅದನ್ನ ಕೇಳ್ತಾ ಇರೋದು ಅಂತ ನೋಡಿದ್ರೆ ನಮ್ ಹೀರೋಯಿನ್ ಕಂಪ್ಲೀಟ್ ಆಗಿ ಅವಳ ಆಟಿಟ್ಯೂಡೇ ಚೇಂಜ್ ಆಗ್ಬಿಟ್ಟಿದೆ, ಮಾತಾಡೋ ಸ್ಟೈಲು ಚೇಂಜ್ ಆಗ್ಬಿಟ್ಟಿದೆ, ಒಂಥರ ತುಂಬಾ ಡಿಫ್ರೆಂಟ್ ಲುಕ್ ಅಲ್ಲೇ ಇರ್ತಾಳೆ. ಈ ಶೋಮನ್ ಕೇಳ್ತಾರೆ, ನೀನ್ ಆಸೆ ಏನು ಅಂತ ಪೂರೈಸ್ಕೊಂಡು ಮೇಲೋಕಕ್ಕೆ ಹೋಗೋ ಐಡಿಯಾನೇ ಇಲ್ವಾ, ಇವಳ ಮೈಯಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಟ್ಟಿದ್ಯಾ, ನೀನಿತ್ರ ಇವಳ ಮೈಯಲ್ಲಿ ಇದೆಯಾ ಅಂತ ಹೀರೋಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇ ನಿನ್ ಕೆಲಸ ಮುಗೀತು, ನೀನ್ ಸತ್ಯ ಅಂತ ಬೆದರ್ಸವಾಗ ಅವ್ನ ಅಂತಾನೆ, ಅದೆಲ್ಲ ನಾನ್ ನೋಡ್ಕೊಂತೀನಿ, ನನಗೆ ಇವಳ ಮೈಯಲ್ಲೇ ಇರ್ಬೇಕು ಅಂತ ಆಸೆನಾ, ನಾನು ಸ್ಥಿರವಾಗಿ ಒಂದ್ ಜಾಗನ ಹುಡ್ಕೊಂತಾ ಇದೀನಿ, ನನ್ಗೆ ಸಿಗ್ತಾ ಇಲ್ಲ ಅಂತ ಮಾತಾಡ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ನಮ್ ಹೀರೋ ಕೂಡ ಅಲ್ಲಿ ಬರೋ ಸೌಂಡ್ ಕೇಳಿಸುತ್ತಾ, ಅಷ್ಟೇ ಶೋಮನ್ ಏನ್ ಮಾಡೋದು ಅಂತ ಗೊತ್ತಿಲ್ಲ, ನೀನೇನಾದ್ರೂ ಇಲ್ಲಿ ಇದೆಯಾ ಅಂತ ಗೊತ್ತಾದ್ರೆ ಅಷ್ಟೇ ಆಮೇಲೆ ಅವ್ನು ನನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳಿ ಟಕ್ ಟಕ್ ಅಂತ ಅವಳನ್ನ ಎಳ್ಕೊಂಡೋಗಿ ಒಂದು ಬುಟ್ಟಿ ಒಳಗಡೆ ಹಾಕ್ಬಿಟ್ಟು ಬುಟ್ಟಿನ ಕ್ಲೋಸ್ ಮಾಡ್ಬಿಟ್ಟ. ಆಮೇಲೆ ನಮ್ ಹೀರೋ ಕೂಡ ಜಾಗಕ್ಕೆ ಬಂದಿರ್ತಾನೆ. ಏನಪ್ಪಾ ಇಷ್ಟು ದೂರ ಬಂದ್ಬಿಟ್ಟಿದ್ಯಾ ಅಂದಾಗ, ಏನಿಲ್ಲ ಸುಮ್ನೆ ನಿಮ್ನ ನೋಡಿ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ, ಹೀರೋಯಿನ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ, ಕಾಣಿಸ್ಕೊಂಡ್ಲಾ ಅಂದಾಗ, ಇಲ್ಲಪ್ಪ ಅವಳು ಬಂದೇ ಇಲ್ವೇ, ಅವಳು ಕಾಣಿಸ್ಕೊಂಡೇ ಇಲ್ವೇ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ನಮ್ ಹೀರೋ ಕೂಡ ಕೆಲವೊಂದು ವಿಷಯಗಳನ್ನ ಮಾತಾಡ್ಕೊಂಡಿರ್ತಾನ. ನೀನ್ ಹೋಗು ಅಂತ ಇದ್ರೆ ಕೂಡ ನಮ್ ಹೀರೋ ಹೋಗ್ತಾ ಇಲ್ಲ, ಅಲ್ಲೇ ಕೂತಿರ್ತಾನೆ. ಎಷ್ಟೊತ್ತು ಅಂತ ಈ ದೆವ್ವ ಕೂಡ ಬುಟ್ಟಿ ಒಳಗಡೆ ಇರುತ್ತೆ. ಒಂದ್ ಸ್ಟೇಜ್ಗೆ ಅದಕ್ಕೆ ಉಸಿರು ಕಟ್ಟೋ ತರ ಆಗ್ಬಿಟ್ಟು ದಡಾರ್ ಅಂತ ಬುಟ್ಟಿ ತೆಕೊಂಡು ಒಳಗಡೆ ಬಂದ್ಬಿಡ್ತು. ಇವನ್ನ ನೋಡಿದ ತಕ್ಷಣ ನಮ್ ಹೀರೋಗೆ ಸಖತ್ ಶಾಕು. ನೀನ್ ಇಲ್ಲೇ ಇದೆಯಾ, 2 ವರ್ಷದಿಂದ ನೀನು ಹುಡುಕ್ತದೆ, ನೀನ್ ನೋಡಿದ್ರೆ ಬುಟ್ಟಿ ಒಳಗಡೆ ಉಸ್ಕೊಂಡಿದ್ಯಾ ಅಂತ ನಮ್ ಹೀರೋ ತುಂಬಾ ಪ್ರೀತಿಯಿಂದ ಮಾತಾಡ್ಸಕ್ ಹೋದ್ರೆ ಆ ದೆವ್ವ ಫಸ್ಟ್ ಇಂದ ಎಸ್ಕೇಪ್ ಆಗ್ಬೇಕಲ್ವಾ. ಸೊ ನಮ್ ಹೀರೋನೇ ಜಾಡ್ಸ್ ಒದ್ಬಿಟ್ಟು ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಡ್ತು. ಬಟ್ ನಮ್ ಹೀರೋ ಬಿಡ್ತಾನ, ಅಷ್ಟೇ ಸಿಕ್ಕಿರೋ ಚಾನ್ಸ್ ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಓಡೋದನು ಹಿಡಿದ್ಬಿಟ್ಟ. ಏನ್ ನೀನು ಯಾಕೆ ನಾನು ನೋಡಿತ್ರ ದೂರ ಓಡೋಗ್ತಾ ಇದೀಯಾ, ಎಲ್ಲಿದ್ದೆ ಎಷ್ಟು ದಿನ ಅಂತೆಲ್ಲ ಕೇಳ್ತಾ ಇರ್ತಾನೆ. ಆ ದೆವ್ವ ಅವ್ನ ಕೈಯಿಂದ ಬಿಡಿಸ್ಕೊಂಡು ಓಡಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಬಟ್ ಅವ್ನು ಹಿಡ್ಕೊಂಡು ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಾ ಇರ್ತಾನೆ. ಇವ್ನ್ ಬಾಯಿಯಾಗಿ ಮುಚ್ಚೋದು ಅಂತ ಗೊತ್ತಿಲ್ಲದೆ ಟಕ್ಕಂತ ನಮ್ ಹೀರೋಯಿನ್ ಹಿಡ್ಕೊಂಡು ಕಿಸ್ ಮಾಡ್ಬಿಡ್ತು. ಏನು ಹೇಳ್ಬೇಕಂದ್ರೆ ನಮ್ ಹೀರೋಯಿನ್ ಮೈ ಒಳಗಡೆ ಇರೋ ದೆವ್ವ ಹತ್ರ ಕಿಸ್ ಮಾಡಿದ್ದು. ಇನ್ನೊಂದ್ಸತಿ ನಾನು ಈ ಕೆಲ್ಸನ ಮಾಡ್ಲೇಬಾರ್ದು, ನಾನು ಈ ಮೈನ ಬಿಟ್ಟು ಹೋಗೋದಕ್ಕೆ ಏನ್ ಕರ್ಮನೆಲ್ಲ ಮಾಡ್ಬೇಕು, ಅಟ್ಲೀಸ್ಟ್ ಹಿಂಗ್ ಮಾಡಿದ್ರೆ ಮೈ ಬಿಟ್ಟು ಹೋಗ್ತೀನಿ ಅಂತ ನೋಡಿದ್ರೆ ಇವಾಗ ಕೂಡ ಹೋಗ್ತಾ ಇಲ್ವೇ ಅಂತ ಹೇಳಿ ಅದು ಕಷ್ಟ ಪಡ್ತಾ ಇದೆ. ಆಕ್ಚುಲಿ ನಮ್ ಹೀರೋಯಿನ್ ಅವ್ರ ಮೈ ಒಳಗಡೆ ಈ ದೆವ್ವ ಸಿಕ್ಕಾಕೊಂಡಿದೆ, ಅದು ಕೂಡ ನಮ್ ಹೀರೋಯಿನ್ ಮೈ ಬಿಟ್ಟು ಹೋಗ್ಬೇಕಂತಾನೆ ಇದೆ, ಬಟ್ ಆಗ್ತಾ ಇಲ್ಲ. ಇಲ್ಲಿ ನಮ್ ಹೀರೋಗೆ ಅರ್ಥ ಆಗೋಯ್ತು, ನಮ್ ಹೀರೋಯಿನ್ ಹೋಗಿತ್ರ ನಡ್ಕೊಳ್ಳೋದಿಲ್ವಲ್ಲ, ಸೊ ಅದು ಆ ದೆವ್ವನೇ ಅಂತ ಅವ್ನಿಗೆ ಅರ್ಥ ಆಗೋಯ್ತು. ಇನ್ನೇನು ನೆಕ್ಸ್ಟ್ ಮಿನಿಟ್ ತರ ಅಂತ ಅವ್ರ ಮನೆ ಕೂಡ ಎಳ್ಕೊಂಡ್ ಬಂದ್ಬಿಟ್ಟ. ಮನೆ ಒಳಗಡೆ ಬಂದಿದ ತಕ್ಷಣ, ಅಂದ್ರೆ ಕಾಂಪೌಂಡ್ ಒಳಗಡೆ ಬಂದಿದ ತಕ್ಷಣ ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ಜಿಹೋ ಇರ್ತಾನೆ. ಜಿಹೋ ಅಂತೂ ಹೀರೋನ ನೋಡಿ ಸಖತ್ ಶಾಕ್ ಆಗ್ಬಿಟ್ಟ. ಎಲ್ಲೇ ಹೋಗಿದ್ದೆ ಇಷ್ಟು ವರ್ಷ, ಇಲ್ಲಿಂತ ಹುಡ್ಕೋದು ನಿನ್ನ ಅಂತ ಅವನೊಂಥರ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಾ ಇದ್ರೆ ಅವನ ನೋಡಿ ಸಂತೋಷಕ್ಕೆ ಇವಳು ಓಡೋಗ್ಬಿಟ್ಟು ಕಿಸ್ ಮಾಡ್ಬಿಟ್ಲು. ಅದು ಜಿಹೋನ ಕಿಸ್ ಮಾಡ್ಬಿಟ್ಲು. ಜಿಹೋಗಂತೂ ಸಖತ್ ಶಾಕ್ ಆಗೋಯ್ತು. ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋನ ಕಿಸ್ ಮಾಡಿದ್ಲು, ನಮ್ಮ ಹೀರೋಯಿನ್ ಮೈನ ಬಿಟ್ಟು ದೆವ್ವ ಹೊರಗಡೆ ಬರಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ಜಿಹೋನ ಕಿಸ್ ಮಾಡಿದ್ರಾದ್ರೂ ಬರಕ್ ಆಗುತ್ತೆ ಅಂತ ಟ್ರೈ ಮಾಡ್ತು, ಅದು ಅದ್ರ ಕೆಲ್ ಬರಕ್ ಆಗ್ಲಿಲ್ಲ. ಬಟ್ ಈ ಜಿಹೋ ಮಾತ್ರ ಸಖತ್ ಶಾಕ್ ಆಗ್ಬಿಟ್ಟ ಅಂತಾನೆ ಹೇಳ್ಬೇಕು. ಇನ್ನು ಹೇಳ್ಬೇಕಂದ್ರೆ ನಮ್ಮ ಹೀರೋ ಸಖತ್ ಟೆನ್ಷನ್ ಆಗ್ಬಿಟ್ಟ, ಇವಳೇನ್ ಸಿಗ್ದವ್ರಿಗೆಲ್ಲ ಕಿಸ್ ಮಾಡ್ತಾ ಇದ್ದಾಳೆ ಅಂತ. ಅವಾಗ ಹಂಗೆ ಮನೆ ಒಳಗಡೆ ಕರ್ಕೊಂಡೋಗಿ ಅಡಿಗೆ ಎಲ್ಲ ಕೂಡ ಮಾಡ್ತಾ ಇರ್ಬೇಕಾದ್ರೆ ಜಿಹೋ ಹೇಳ್ತಾನೆ, ನೋಡ್ದ ಹೀರೋಯಿನ್ಗೆ ನಿನ್ಮೇಲೆ ಇಂತ ನನ್ ಮೇಲೆನೆ ಫೀಲಿಂಗ್ಸ್ ಜಾಸ್ತಿ, ಹಿಂಗ್ ಕಿಸ್ ಮಾಡಿದ್ಲು ನೋಡ್ದ ಅಂದಾಗ ಹೀರೋ ಅಂತಾನೆ, ಮುಟ್ಟಾಳ ಬಾಯಿ ಮುಚ್ಕೊಂಡ್ ಸುಮ್ನೆ ಇರು, ಏನ್ ಬದ್ನೆಕಾಯು ನಡೀತಾ ಇಲ್ಲ ಅಲ್ಲಿ, ಅವಳ ಮೈ ಒಳಗಡೆ ದೆವ್ವ ಇದೆ, ಆ ದೆವ್ವ ಅವಳ ಮೈನ ಬಿಟ್ಟು ಹೊರಗಡೆ ಬರಕ್ಕೆ ಟ್ರೈ ಮಾಡ್ತಾ ಇದೆ, ಅದಕ್ಕೆ ಕೆಲಸ ಮಾಡ್ತು ಅಂತ ಅವ್ನು ಎತ್ತಿ ಹೇಳದ್ಮೇಲೆ ಜಿಹೋ ಗೊತ್ತಾಗೋದು, ಹೌದಾ ನಾನು ಏನು ಆಸೆ ಪಟ್ಬಿಟ್ಟೆ ಅಂತ. ಇವಾಗ ಹಂಗೆ ಕ್ಯಾಶುವಲ್ ಆಗಿ ಎಲ್ಲರೂ ಮಾತಾಡ್ತಾ ಇರ್ತಾರ. ಅಲ್ಲಿ ನಮ್ ಹೀರೋಯಿನ್ ನೋಡಿದ್ರೆ ಡಿಫ್ರೆಂಟ್ ಆಗಿ ಮಾಡ್ಲಿಂಗ್ ಮಾಡೋಳ್ತಾರ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಂದು ಹಾಕಿ ತೋರಿಸ್ತಾ ಇರ್ತಾಳೆ. ಅದಕ್ಕೆ ನಮ್ಮ ಹೀರೋ ಮತ್ತೆ ಜಿಹೋ ಇಬ್ರು ಪಾಯಿಂಟ್ಸ್ ಬೇರೆ ಕೊಡ್ತಾ ಇರ್ತಾರೆ. ಜಸ್ಟ್ ಫಾರ್ ಫನ್ ಈ ಗೇಮ್ ನಡೀತಾ ಇರೋದು. ನಮ್ ಹೀರೋಯಿನ್ ಇಷ್ಟು ಶಾರ್ಟ್ ಆಗಿ ಡ್ರೆಸ್ ಹಾಕೋದು ಮತ್ತೆ ಮಾಡರ್ನ್ ಆಗಿ ಡ್ರೆಸ್ ಹಾಕೋದೆಲ್ಲ ಮಾಡಲ್ವಲ್ಲ, ಸೊ ಇವಳ ಹತ್ರ ಆಗ್ತಿರೋದ್ರಿಂದ ಕಣ್ ತುಂಬಾ ನೋಡ್ಕೊಳ್ಳೋಣ ಅಂತ ಅವ್ರಿಗೆ ಕೆಲಸ ಮಾಡ್ತಾ ಇರೋದು. ಈ ತರ ಒಳಗಡೆ ಫ್ಯಾಷನ್ ಶೋ ನಡೀತಾ ಇದ್ರೆ ಯಾರೋ ಮನೆ ಹತ್ರ ಬರೋ ಸೌಂಡ್ ಕೇಳಿಸಿದ ತಕ್ಷಣ ಅಯ್ಯೋ ಫಸ್ಟ್ ಈ ದೆವ್ವನ್ ಎತ್ಕೊಂಡೋಗಿ ಒಳಗಡೆ ಬಿಸಾಕೋ ಅಂತ ಹೇಳಿ ಅವಳನ್ನ ರೂಮ್ ಒಳಗಡೆ ಹಾಕಿ ಡೋರ್ ಕ್ಲೋಸ್ ಮಾಡ್ತಾ ಇರ್ತಾರೆ. ಯಾರಪ್ಪ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇರೋದು ಅಂತ ನೋಡಿದ್ರೆ ಆ ಬುಲ್ಲಿ ಬಾಯ್, ಇವ್ರ ಕ್ಲಾಸ್ ಅಲ್ಲಿ ಒಬ್ಬ ಇದ್ದ ಅಲ್ವಾ. ಬಟ್ ಇವಾಗ ಬುಲ್ಲಿ ಬಾಯ್ ಎಲ್ಲ ತುಂಬಾ ಒಳ್ಳೆಯವನು, ಮಿಲಿಟರಿಗೆಲ್ಲ ಕೂಡ ಹೋಗಿ ಬಂದಿರ್ತಾನೆ. ಅವನನ್ನ ನಮ್ ಹೀರೋ ತುಂಬಾ ಚೆನ್ನಾಗಿ ವೆಲ್ಕಮ್ ಎಲ್ಲ ಮಾಡ್ಕೊಂಡು ಮಾತಾಡ್ತಾ ಇದ್ದಾಗ ಈ ದೆವ್ವ ಒಳಗಡೆ ಇರೋದೇ ಇಲ್ಲ ಅನ್ನತ್ತೆ. ಯಾಕೋ ನನ್ನ ಹತ್ರ ಒಳಗಡೆ ಹಾಕಿ ತುರ್ಕ್ತಾ ಇದೀರ, ನಾನು ಆಚೆ ಬರ್ತೀನಿ ಅಂತ ಹೇಳಿ ಜಿಹೋನ ಕೂಡ ತಳ್ಕೊಂಡ ದೆವ್ವ ಹೊರಗಡೆ ಬಂದ್ಬಿಡ್ತು. ಅವಳನ್ನ ಈ ಬುಲ್ಲಿ ಬಾಯ್ ಕೂಡ ನೋಡ್ಬಿಟ್ಟು ಅವ್ನಿಗೆ ಸಖತ್ ಶಾಕ್ ಆಗೋಯ್ತು. 4-5 ವರ್ಷ ಆಯ್ತು ಕಣೆ ನಿನ್ನ ನೋಡಿ, ಎಲ್ಲೇ ಹೋಗಿದ್ದೆ, ಒಂಥರ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಬಂದಿದ್ಯಾ ಅಂತ ಅವಳನ್ನ ನೋಡಿ ಅವನು ಶಾಕ್ ಆಗ್ಬಿಟ್ಟ. ಏನಪ್ಪಾ ಅಂತ ನೋಡಿದ್ರೆ ಲೈನ್ ಆಗಿ ಗ್ಯಾಂಗ್ ಬರ್ತಾನೆ ಇದೆ ಒಳಗಡೆ. ಜಿಹೋರ ಗರ್ಲ್ ಫ್ರೆಂಡ್ ಮತ್ತೆ ಅವ್ ಚೆನ್ನಾಗಿ ಓದೋ ಹುಡುಗಿ ಒಬ್ಳು ಇದ್ಲಲ್ವಾ ಕನ್ನಡಕ ಹಾಕೊಂಡು, ಆ ಹುಡುಗಿನೂ ಬಂದಿದ್ದಾಳೆ. ಕಂಪ್ಲೀಟ್ ಅವಳ ಲುಕ್ಕೇ ಚೇಂಜ್ ಆಗ್ಬಿಟ್ಟಿದೆ. ಈ ತರ ಎಲ್ಲಾರು ಒಳಗಡೆ ಬಂದಿರ್ತಾರೆ. ಇವರೆಲ್ಲ ಬರೋದೊಂದ್ ಕಡೆ ಇರ್ಲಿ, ನಮ್ಮನೆ ಅಡ್ರೆಸ್ ನಿಮ್ಗೆ ಹೆಂಗ್ ಗೊತ್ತಾಯ್ತು, ನೀವ್ ಹೆಂಗ್ ಬಂದ್ರಿ, ಜಿಹೋ ನಿಂದೆ ತಾನೇ ಈ ಕೆಲ್ಸ, ನಾನ್ ಮನೇಲಿ ಇಲ್ದೇ ಇರುವಾಗ ಇವ್ರನ್ನೆಲ್ಲ ಕರ್ಕೊಂಡ್ ಬಂದು ಚೆನ್ನಾಗಿ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ಅಂತ ಜಿಹೋನ ಭಯಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಜಿಹೋ ಟಕ್ಕಂತ ಬುಲ್ಲಿ ಬಾಯ್ ಹಿಡ್ಕೊಂಡು ಮಚ್ಚ ಎಲ್ಲೋ ಹೋಗಿದ್ದೆ ಇಷ್ಟು ವರ್ಷ, ನಿನ್ನ ನೋಡಿ ಎಷ್ಟು ವರ್ಷ ಆಯ್ತು ಅಂತ ಹೇಳಿ ಓವರ್ ಆಗಿ ಪ್ರೀತಿ ತೋರಿಸ್ತಾ ಇರ್ತಾನೆ. ಆದ್ರೆ ಅಲ್ಲಿ ಅವಳಿಗೆ ಟೆನ್ಷನ್ ಆಗ್ಬಿಟ್ಟು ಯಾಕೋ ನಮ್ಗೆಲ್ಲ ಹೇಳಿಲ್ಲ ಅಂತ ಹೇಳಿ ಸರಿಯಾಗಿ ಹೊಡಿತಾಳೆ ನಮ್ ಹೀರೋನ. ಈ ತರ ಹೆಂಗೋ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಈಗ ಒಂದಾಗಿದ್ದಾಯ್ತು. ನಮ್ ಹೀರೋಯಿನ್ ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರಕ್ಕೆ ಒಳಗಡೆ ಹೋಗಿದ್ಲಾ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಳಗಡೆ ಬರೋಷ್ಟರಲ್ಲಿ ಆ ಕನ್ನಡಕ ಹಾಕೊಂಡಿರ್ತಾಳಲ್ಲ ಚೆನ್ನಾಗಿ ಓದೋ
ಹುಡುಗಿ. ಅವಳಂತೂ ನಮ್ ಹೀರೋನ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು. ಎಲ್ಲೇ ಹೋಗಿದ್ದೆ ಇಷ್ಟು ದಿನ, ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ಹೇಳಿ ಹಗ್ ಮಾಡ್ಕೊಂಡು ಪ್ರೀತಿ ತೋರಿಸ್ತಾ ಇದ್ರೆ ಆ ಮೈ ಒಳಗಡೆ ದೆವ್ವಕ್ಕೆ ಹೆಂಗಿರುತ್ತೆ. ಹಪ್ಪಡಿ ಒಂದ್ ಹುಡುಗಿ ಬಂದು ನನ್ನ ಹಗ್ ಮಾಡ್ಕೊಂತಿದ್ದಾಳೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾನ್ ಕೂಡ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಕೆನೆ ಮುಟ್ ಮಾತಾಡೋದೇನು, ತುಟಿ ಮುಟ್ ಮಾತಾಡೋದೇನು, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಹೀರೋ ಗುಜ್ಜಿ ಹೋಗು ಟೆನ್ಷನ್ ಆಗ್ತಾ ಇರುತ್ತೆ. ಇದೇ ಚಾನ್ಸ್ ಅಂತ ಹೇಳಿ ಆ ದೆವ್ವ ಏನೆಲ್ಲ ಕೆಲಸ ಮಾಡ್ತಾ ಇದೆ ನೋಡೋ ಅಂತ. ಇವಾಗ ಎಲ್ಲರೂ ಹಂಗೆ ಸೇರಿ ಪಾರ್ಟಿ ಎಲ್ಲ ಮಾಡ್ಕೊಂತಾರೆ. ನಮ್ ಹೀರೋಯಿನ್ ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದಾಳಲ್ವಾ, ಸೊ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಪಾರ್ಟಿನ ಎಂಜಾಯ್ ಮಾಡ್ತಾ ಇರ್ತಾರೆ. ಅವಾಗ ನಮ್ ಹೀರೋಯಿನ್ ಮೈ ಒಳಗಡೆ ಇರೋ ದೆವ್ವಕ್ಕೆ ಒಂದು ವಿಷಯ ನೆನಪು ಬರುತ್ತೆ. ಆ ಕನ್ಸಿನ ಲೋಕದಲ್ಲಿ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಹೇಳಿರ್ತಾಳಲ್ಲ, ನಾನ್ ನನ್ನ ಫ್ರೆಂಡ್ಸ್ ನ ತುಂಬಾ ಮಿಸ್ ಮಾಡ್ಕೊಂತಾ ಇದೀನಿ, ಅವರು ನನ್ನ ಅಷ್ಟೇ ಮಿಸ್ ಮಾಡ್ಕೊಂತಾ ಇದಾರೆ ಅಂತ. ಅದನ್ನ ಇವಾಗ ದೆವ್ವ ಕಣ್ಣಾರೆ ನೋಡ್ತಾ ಇದೆ. ಅಲ್ಲಿರೋರೆಲ್ಲ ನಮ್ ಹೀರೋಯಿನ್ಗೋಸ್ಕರ ಎಷ್ಟು ಪ್ರೀತಿ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ. ಅನವಸರವಾಗಿ ಬಂದ್ ನಾನು ಇವಳು ಮೈ ಒಳಗಡೆ ಸಿಕ್ಕಾಕೊಂಡಲ್ವಾ, ನನ್ನಿಂದ ಇವಳು ಫ್ರೀಡಮ್ ಹಾಳಾಗ್ತಿದೆ, ನನ್ನಿಂದ ಇವಳು ಎಲ್ಲರಿಂದ ದೂರ ಇರೋ ತರ ಆಗ್ತಿದೆ ಅಂತ ತುಂಬಾ ಫೀಲ್ ಮಾಡ್ಕೊಂಡು ಅಳ್ತಾ ಇರುತ್ತೆ. ಬಟ್ ಅವ್ರ ಫ್ರೆಂಡ್ಸ್ ಎಲ್ಲ ನೋಡೋದಕ್ಕೆ ಹೆಂಗ್ ಅನ್ಸುತ್ತೆ, ಇಷ್ಟು ವರ್ಷ ಆಗಿ ನಮ್ಮನ್ನೆಲ್ಲ ನೋಡೋದ್ರಿಂದ ಪಾಪ ತುಂಬಾ ಫೀಲ್ ಮಾಡ್ತಾ ಇದ್ದಾಳೆ ಅಂತ ಎಲ್ಲರೂ ಅವಳನ್ನ ಸ್ವಲ್ಪ ಕಂಫರ್ಟ್ ಮಾಡಕ್ಕೆ ನೋಡ್ತಾರೆ. ಬಟ್ ಏನ್ ನಿಜ ಅಂತ ನಮ್ ಹೀರೋಗೆ ಮತ್ತೆ ಜಿ ಹೋಗಿ ಮಾತ್ರ ತಾನೇ ಗೊತ್ತು. ಇವಾಗ ಹಂಗೆ ನೈಟ್ ನಮ್ ಹೀರೋಯಿನ್ ಮಲ್ಕೊಂಡಿರ್ತಾಳೆ, ಅಂದ್ರೆ ನಮ್ ಹೀರೋಯಿನ್ ಮೈ ಒಳಗಡೆ ಇರೋ ದೆವ್ವ ಮಲ್ಕೊಂಡಿರುತ್ತೆ. ಅವಾಗ ನಮ್ ಹೀರೋ ಒಂದ್ ವಿಷಯ ನೆನಪು ಬರುತ್ತೆ. ನನ್ ಮೇಲೆ ದೆವ್ವ ಇದ್ದಾಗ ನನ್ನನ್ನ ಮಾತಾಡ್ಸಕ್ಕೆ ಹೀರೋಯಿನ್ ಮಿಡ್ ನೈಟ್ ಒಂದ್ ಟೈಮ್ ಅಲ್ಲಿ ಬಂದು ನನ್ನ ಎಬ್ಸಿ ಮಾತಾಡ್ಸಿದ್ಲಲ್ಲ, ಆತರ ಟ್ರೈ ಮಾಡಿದ್ರೆ ಹೆಂಗಿರತ್ತೆ ಅಂತ ಇವ್ನು ಕೂಡ ಕರೆಕ್ಟ್ ಟೈಮ್ ಆಗಿ ನೋಡ್ಕೊಂಡು ಹೋಗಿ ನಮ್ ಹೀರೋಯಿನ್ ಕೈನ ಹಿಡ್ಕೊಂಡು ಎಲ್ಲೇ ಇದೆಯಾ, ನೀನೇ ಎದ್ದು ಬರ್ಬೇಕು, ಎದ್ದು ಬಾ ಅಂತ ಕರೀತಾ ಇರ್ತಾರ. ಇವಳು ಟಕ್ಕಂತ ಎದ್ದು ಕೂತ್ಕೊಂಡು ನೀನ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ಮಾತಾಡಿದಾಗ ಹೀರೋಗೆ ತುಂಬಾ ಎಮೋಷನಲ್ ಆಗೋಯ್ತು. ನಿಜವಾಗ್ಲೂ ನೀನೇನ ಬಂದಿರೋದು ಅಂತ ಹಗ್ಗಲ್ಲ ಮಾಡ್ಕೊಂಡು ಮಾತಾಡುವಾಗ ಹೆಚ್ಚಿ ಬಿಡೋ ದೂರ ಹೋಗು ಅಂತ ಹೇಳಿ ಅವಳ ಮೈ ಒಳಗಡೆ ದೆವ್ವ ಮಾತಾಡ್ತಾ ಇರುತ್ತೆ. ಹೀರೋಗೆ ಟೆನ್ಷನ್ ಆಗೋಯ್ತು. ಹೀರೋ ಇಂತರ ಮಾತಾಡಿ ನನ್ನ ಚೀಟೆಲ್ಲ ಕೂಡ ಮಾಡ್ತೀಯ ನೀನು ಅಂತ. ಒಂದ್ ಸ್ಟೇಜ್ಗೆ ಹೊಡಿಬೇಕಂತ ಕೂಡ ಅವನಿಗೆ ಅನ್ಸುತ್ತೆ. ಇದ್ರೂ ಹೀರೋಯಿನ್ ಮುಖ ಅಲ್ವಾ, ಹೀರೋಯಿನ್ ಮುಖ ನೋಡ್ಕೊಂಡು ಹೆಂಗ್ ಅವ್ನ ಕೆಲ ಹೊಡಿಯಕ್ಕೆ ಮನ್ಸ್ ಬರುತ್ತೆ. ನಿನ್ಗೆ ಮಾಡ್ತೀನಿ ಇರು ಅಂತ ಹೇಳಿ ಟೆನ್ಷನ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟ. ಜಿ ಹೋಗಿ ಕೇಳ್ತಾನೆ, ಏನೋ ಆಯ್ತು, ಯಾಕೆ ಹತ್ರ ಟೆನ್ಷನ್ ಆಗಿ ಬರ್ತಾ ಇದೆಯಾ ಅಂದಾಗ ಆ ದೆವ್ವ ನೋಡೋ ಹೀರೋಯಿನ್ ತರ ಮಾತಾಡಿ ನನ್ನ ಚೀಟ್ ಮಾಡ್ತಾ ಇದೆ, ಆಕ್ಟಿಂಗ್ ಮಾಡ್ತಾ ಇದೆ ಅಂದಾಗ ಜಿ ಹೋ ಅಂತಾನೆ, ಈ ಕರ್ಮನ್ ಹೇಳಕ ನನ್ನ ಎಬ್ಬಿಸ್ದೆ, ಮುಚ್ಕೊಂಡ್ ಬಂದ್ ಮಲ್ಕೊಳ್ಳಲೆ ಅಂತ ಹೇಳಿ ಬೈದ್ಬಿಟ್ಟು ಮಲ್ಕೊಂಡ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನೈಟ್ ನಮ್ ಹೀರೋಯಿನ್ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ದಲ್ವಾ, ಒಂದ್ ಸ್ವಲ್ಪ ಎಮೋಷನಲ್ ಆಗಲ್ಲ ಮಾತಾಡಿರ್ತಾನಲ್ಲ, ಆತರನೇ ನಮ್ ಹೀರೋಯಿನ್ ಹೇಳ್ಕೊಂಡು ಸಖತ್ ಗೇಲಿ ಮಾಡ್ತಾ ಇರುತ್ತೆ ನಮ್ ಹೀರೋನ. ಅವನಿಗೆ ಒಂದ್ ಸ್ಟೇಜ್ಗೆ ತುಂಬಾ ಟೆನ್ಷನ್ ಆಗೋಯ್ತು. ತುಂಬಾ ಓವರ್ ಆಗಿ ಮಾಡ್ಬೇಡ ಆಯ್ತಾ, ನೀನ್ ಹೆಂಗ್ ಮೈ ಬಿಟ್ಟು ಓಡಿಸ್ಬೇಕು ಅಂತ ನನ್ಗೆ ಗೊತ್ತು, ನನ್ನ ಕೆಲಸ ಮಾಡೇ ಮಾಡ್ತೀನಿ, ಇದ್ರೂ ನೀನ್ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದೆಯಾ, ನಿನ್ ಲಿಮಿಟ್ಸ್ ಅಲ್ಲಿ ಇದ್ರೆ ಸಾಕು ಅಂತ ಸ್ವಲ್ಪ ಹಾರ್ಶ್ ಆಗಿ ಬೈದ್ ಬಿಡ್ತಾನೆ. ಅದಾದ್ಮೇಲೆ ಜಿಹೋ ಬಂದು ನಮ್ ಹೀರೋನ ಈ ಗೇಮಿಂಗ್ ಸೆಂಟರ್ ಗೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಗೇಮ್ಸ್ ಆಡುವಾಗ ಜಿಹೋ ಹೇಳ್ತಾನೆ, ಯಾಕೋ ನೀನ್ ಬೆಳಗ್ಗೆ ಹತ್ರ ಹೀರೋಯಿನ್ ಹತ್ರ ಮಾತಾಡದೆ, ಎಷ್ಟೇ ಹೀರೋಯಿನ್ ಮೇಲೆ ಒಳಗಡೆ ದೆವ್ವ ಆದ್ರೂ ಆ ದೆವ್ವಗ್ ಬಂದು ಚಿಕ್ಕ ವಯಸ್ಸಲ್ಲಿ ಸತ್ತಿರೋದ್ರಿಂದ ಅದ್ರ ಮೈಂಡ್ ಸೆಟ್ ಹಂಗೆ ಇರುತ್ತೆ ಕಣೋ. ನೀನ್ ಕೂಡ ಕನ್ಸಿನ ಲೋಕದಲ್ಲಿ ಹೋದಾಗ ಹೇಳಿದ್ದೆ ಅಲ್ವಾ, ದೆವ್ವ ಚಿಕ್ಕ ಹುಡುಗ ಆಗಿತ್ತು ಅಂತ. ಆತರ ಆ ಹುಡುಗ ಬುದ್ಧಿ, ಆ ಸಣ್ಣ ಹುಡುಗನ್ ಬುದ್ಧಿ ಇರೋದ್ರಿಂದಾನೇ ಅವಳ ಹತ್ರ ಬೆಳಗ್ಗೆ ಮಾತಾಡದ್ಲು. ಇದ್ರು ನೀನ್ ತುಂಬಾ ಓವರ್ ಆಗಿ ಮಾತಾಡ್ಬಿಟ್ಟೆ ಕಣೋ, ದೊಡ್ಡವನಾಗಿ ನೀನೇ ಇದಕ್ಕೆಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕು ಅನ್ನೋ ಹತ್ರ ಹೇಳಿದಾಗ ಹೀರೋ ಕೂಡ ಇವಾಗ ಅರ್ಥ ಆಗುತ್ತೆ, ಓ ಹೌದಲ್ವಾ ಅಂತ. ಇವರೆಲ್ಲ ರಿಟರ್ನ್ ಮನೆಗ್ ಬರೋಷ್ಟ್ರಲ್ಲಿ ನಮ್ಮ ಹೀರೋಯಿನ್ ಬಂದು ಕುತ್ಕೊಂಡು ಓ ಅಂತ ಅಳ್ತಾ ಇರ್ತಾಳೆ. ಹೀರೋ ಬಂದ್ಬಿಟ್ಟು ಐ ಆಮ್ ರಿಯಲಿ ಸಾರಿ, ನಾನು ಬೆಳಗ್ಗೆ ಹತ್ರ ಮಾತಾಡಬಾರ್ದಾಗಿತ್ತು ಅಂದಾಗ ಆ ದೆವ್ವ ಕೂಡ ಸಾರಿ ಕೇಳತ್ತೆ. ಆಕ್ಚುಲಿ ನಾನೇ ನಿಮ್ ಹತ್ರ ಸಾರಿ ಕೇಳ್ಬೇಕು, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಇವಳು ಮೈ ಬಿಟ್ಟು ಹೋಗ್ಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ನನ್ನಿಂದ ಇವಳು ಫ್ರೀಡಮ್ ಎಲ್ಲ ಹಾಳಾಗ್ತಿದೆ, ಇವಳನ್ನ ನೀವೆಲ್ಲ ಎಷ್ಟು ಮಿಸ್ ಮಾಡ್ಕೊಂತಾ ಇದೀರಾ ಅಂತ ನನ್ಗೆ ಗೊತ್ತು, ಬಟ್ ಹೆಂಗ್ ಇವಳು ಮೈ ಬಿಟ್ಟು ಹೋಗ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ಫೀಲ್ ಮಾಡಿ ಹೇಳ್ತಾರೆ. ಅಷ್ಟೇ ಅಲ್ಲ, ನಾನು ತುಂಬಾ ದಿನ ಹೀರೋಯಿನ್ ಮೈ ಒಳಗಡೆ ಇರಕ್ ಆಗೋದಿಲ್ಲ, ಅವ್ರ ಒಪ್ಪಿಗೆ ಇಲ್ದೆ ನಾನು ಅವ್ರ ಮೈಯಲ್ಲಿದ್ರೆ ಸುಮಾರು ದಿನ ಇರಕ್ ಆಗೋದಿಲ್ಲ, ನನ್ನಿಂದ ಅವಳು ಸತ್ತು ಹೋಗ್ಬಿಡ್ತಾಳೆ, ಅದಕ್ಕೆ ನನ್ಗೊಂದೇ ಒಂದ್ ಹೆಲ್ಪ್ ಮಾಡ್ತೀಯಾ, ನಿನ್ ಮೈ ಒಳಗಡೆ ಬರೋದಕ್ಕೆ ನನ್ಗೊಂದು ಅವಕಾಶ ಮಾಡ್ಕೊಡ್ತೀಯಾ, ಇನ್ ಕೇಸ್ ನಾನ್ ನಿನ್ ಮೈ ಒಳಗಡೆ ನಿನ್ ಒಪ್ಪಿಗೆಯಿಂದ ನಾನ್ ನಿನ್ ಮೈ ಒಳಗಡೆ ಬಂದ್ರೆ ಇನ್ನಿರೋ ಲೈಫ್ ಸ್ಪ್ಯಾನ್ ನ, ನಿನ್ ಲೈಫ್ ಸ್ಪ್ಯಾನ್ ನ ನಾನ್ ಅನುಭವಿಸೋ ತರ ಒಂದು ಅವಕಾಶ ನನ್ಗೆ ಮಾಡ್ಕೊಡ್ತೀಯಾ ಅನ್ನೋ ತರ ಕೇಳಿದಾಗ ಈಗ ಹೀರೋ ಮೈಂಡ್ ಅಲ್ಲಿ ಏನಿರುತ್ತೆ, ಹೀರೋಯಿನ್ ಕಾಪಾಡ್ಕೋಬೇಕಂತ ತಾನೇ ಇರುತ್ತೆ. ಅವನು ಸರಿ ಆಯ್ತು ಒಪ್ಕೊಂಡ್ಬಿಟ್ಟ, ಬಟ್ ಹೀರೋಗ ಅದ್ ಹೆಂಗ್ ಮಾಡೋದು ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಕೂಡ ದೆವ್ವನೇ ಐಡಿಯಾ ಕೊಡುತ್ತೆ. ನೀನ್ ಯಾವಾಗೂ ಒಂದ್ ಕನ್ಸಿನ ಲೋಕಕ್ಕೆ ಹೋಗ್ತಿಲ್ವಾ ನಿನ್ ಕ್ಲಾಸ್ ರೂಮ್ಗೆ, ಅದೇ ಕ್ಲಾಸ್ ರೂಮ್ ಅಲ್ಲೇ ಹೀರೋಯಿನ್ ಆತ್ಮ, ಒರಿಜಿನಲ್ ಆತ್ಮ ಮತ್ತೆ ಆ ದೆವ್ವ ಎರಡೂ ಇರುತ್ತೆ. ಬಟ್ ಇವಾಗ ದೆವ್ವ ಎಚ್ಚರ ಆಗಿರೋದ್ರಿಂದ ಅಲ್ಲಿ ಆ ದೆವ್ವದ ಆತ್ಮ ಇರುತ್ತೆ. ನೀನ್ ಆ ಕನ್ಸಿನ ಲೋಕಕ್ಕೆ ಹೋಗು, ಅಲ್ಲಿ ನೀನು ನಿಜವಾದ ಹೀರೋ ಅಂತ ಹೇಳ್ಬೇಡ, ಹೇಳಿದ್ರೆ ಅವಳು ಹೋಗಿ ಅವಸ್ಕೊಂಡ್ ಬಿಡ್ತಾಳೆ, ನೀನು ಆ ದೆವ್ವ ಅಂತಾನೆ ಹೇಳಿ ಅವಳ ಹತ್ರ ಆಕ್ಟಿಂಗ್ ಮಾಡು, ಹೆಂಗಾದ್ರೂ ಮಾಡಿ ಕನ್ಸಿನ ಲೋಕದಲ್ಲಿ ಅವಳನ್ನ ಕಿಸ್ ಮಾಡ್ಬಿಟ್ರೆ ನಾನ್ ನಿನ್ ಮೈ ಒಳಗಡೆ ಬಂದ್ಬಿಡ್ತೀನಿ, ಹೀರೋಯಿನ್ ಫ್ರೀ ಆಗ್ಬಿಡ್ತಾಳೆ ಅಂತ ದೆವ್ವ ಐಡಿಯಾ ಕೊಟ್ಟಾಗ ಇವನು ಕೂಡ ಓಕೆ ಅಂತ ಹೇಳಿ ಅದೇ ತರ ಅವತ್ತು ನೈಟ್ ಮಲ್ಕೊಂತಾನೆ, ಆ ಕನ್ಸಿನ ಲೋಕಕ್ಕೂ ಹೋಗ್ತಾನೆ, ಹೀರೋಯಿನ್ ಹುಡ್ಕೊಂಡೇ ಬರ್ತಾನೆ. ನಮ್ ಹೀರೋ ಅಂತ ಅನ್ಕೊಂಡು ಹೀರೋಯಿನ್ ಓಡೋಗ್ಬಿಟ್ಟು ಒಂದು ಪೆಟ್ಟಿಗೆ ಒಳಗಡೆ ಅವಸ್ಕೊಂತಾಳೆ. ಆದ್ರೆ ನಮ್ ಹೀರೋ ಬಂದ್ಬಿಟ್ಟು ದೆವ್ವ ತರ ಆಕ್ಟ್ ಮಾಡೋದು, ಓ ಹೀರೋ ಬಂದ ಅಂತ ಅನ್ಕೊಂಡ, ನಾನ್ ದೆವ್ವನೇ ಬಂದಿರೋದು, ಎದ್ ಬಂದಾಗ ಅವಳು ಎದ್ ಬರ್ತಾಳೆ, ಓ ನೀನೇನಾ, ನನ್ ಭಯ ಆಗೋಯ್ತು ಅಂತ. ಆದ್ರೆ ನಮ್ ಹೀರೋ ಇಲ್ಲ, ನಾನು ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟೆ, ನಾನ್ ಹೀರೋನೆ ಅಂತ ಹೇಳಿದಾಗ ಹೀರೋಯಿನ್ ತಪ್ಪಿಸ್ಕೊಂಡು ಓಡೋಗ್ಬೇಕು ಅಂತ ಟ್ರೈ ಮಾಡ್ತಾಳೆ. ಬಟ್ ನಮ್ ಹೀರೋ ಬಿಡ್ತಾ ಇಲ್ಲ, ಹಿಡಿದು ಕೂರ್ಸ್ಬಿಟ್ಟು ಪ್ರತಿಯೊಂದನ್ನ ಕೂಡ ಹೇಳ್ತಾನೆ, ನಾನು ಇನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಕಣೆ, ಯಾಕೆ ನನ್ನಿಂದ ದೂರ ಇರ್ಬೇಕು ಅಂತ ನೋಡ್ತಾ ಇದೀಯಾ, ಈ ದೆವ್ವನ ಮೈ ಬಿಟ್ಟು ಓಡಿಸೋದಕ್ಕೆ ಎಷ್ಟೋ ದಾರಿಗಳಿದೆ, ಆದ್ರೆ ನಿನ್ನ ನೀನ್ ತ್ಯಾಗ ಮಾಡ್ಕೋಬೇಕಂತ ಯಾಕೆ ಅನ್ಕೊಳ್ತಾ ಇದೀಯ ಅಂತ ಹೇಳಿ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾನೆ. ಈ ತರ ಮಾತಾಡ್ತಾ ಆಲ್ಮೋಸ್ಟ್ ನಮ್ ಹೀರೋಯಿನ್ಗೆ ಕೂಡ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು, ಆ ದೆವ್ವ ಕೂಡ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಇನ್ನು ಹೇಳ್ಬೇಕಂದ್ರೆ ಅವರು ಮೀಟ್ ಮಾಡ್ಕೊಂಡಿದ್ದಾಗಿಂದ ಇವ್ರ ಮಧ್ಯ ಒಂದು ಫ್ರೆಂಡ್ಶಿಪ್ ಬಾಂಡ್ ಆಗಿದ್ರಿಂದ ಪ್ರತಿಯೊಂದನ್ನ ಕೂಡ ಹೇಳ್ತಾ ಇರ್ತಾನ, ಅವಳಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಆದ್ರೆ ಎಮೋಷನಲ್ ಇರುವಾಗ ನಮ್ ಹೀರೋ ಕೂಡ ಕಿಸ್ ಮಾಡ್ಬಿಟ್ನಾ. ಸೊ ನಮ್ ಹೀರೋಯಿನ್ ಮೈ ಒಳಗಡೆ ಇರೋ ದೆವ್ವ ಬಂದು
ನಮ್ ಹೀರೋ ಮೈ ಒಳಗಡೆ ಬಂದ್ಬಿಡ್ತು. ಈಗ ಹಂಗೆ ರಿಯಾಲಿಟಿ ತೋರಿಸ್ತಾರೆ. ನಮ್ ಹೀರೋಯಿನ್ ಈಗ ನಾರ್ಮಲ್ ಆಗ್ಬಿಟ್ಲು. ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಇಲ್ಲ ಇದೆಲ್ಲ ನಡಿಬಾರ್ದು, ನೀನ್ ಏನಕ್ಕೆ ಈ ತರ ಮಾಡಕ್ ಹೋದೆ ಅಂತ ಹೀರೋನ ಬೈದಾಗ ಹೀರೋ ಅಂತಾನೆ, ಇಲ್ಲ ನೀನೇನು ಚಿಂತೆ ಪಡಬೇಡ, ಆ ದೆವ್ವ ಈಗ ನನ್ ಮೈ ಒಳಗಡೆ ಇದೆ, ಇದನ್ನ ಹೆಂಗ್ ಓಡಿಸ್ಬೇಕು ಅಂತ ನನ್ಗೆ ಗೊತ್ತು, ನನ್ಗೊಂದು ಪ್ಲಾನ್ ಇದೆ ಅಂತ ಹೇಳ್ತಾನೆ. ಬಟ್ ಏನು ಅಂತ ಹೇಳಿಲ್ಲ. ಮೋಸ್ಟ್ಲಿ ಆ ದೆವ್ವಕ್ಕೆ ಮಾತ್ ಕೊಟ್ಟಿರೋ ತರ ನಡ್ಕೊಂತಾನ ಇಲ್ವಾ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಜಿಹೋ ರೆಡಿ ಆಗ್ಬಿಟ್ಟು ನಮ್ಮ ಹೀರೋಯಿನ್ ರೂಮ್ ಒಳಗಡೆ ಬಂದ್ ನೋಡಿದ್ರೆ ಇವ್ರಿಬ್ರು ಮಲ್ಗಿರ್ತಾರ ಪಕ್ಕದಲ್ಲಿ. ಇತರ ನೋಡಿದ್ರಾಗೆ ಅವ್ನಿಗೆ ಗೊತ್ತಾಗೋಯ್ತು ಹೀರೋಯಿನ್ ನಾರ್ಮಲ್ ಆಗಿ ಬಂದ್ಬಿಟ್ಲು ಅಂತ. ಇನ್ನು ಹೇಳ್ಬೇಕಂದ್ರೆ ಇವ್ರಿಬ್ರು ಪಕ್ಕದಲ್ಲಿ ಮಲ್ಕೊಂಡಿರೋದಕ್ಕೆ ಅವ್ನಿಗೆ ಟೆನ್ಷನ್ ಆಗ್ಲಿಲ್ಲ. ಹೀರೋಯಿನ್ ಬಂದ್ಬಿಟ್ಲಲ್ಲ, ಫಸ್ಟ್ ಒಳಗೆ ರುಚಿಯಾಗಿ ಅಡ್ಗೆ ಮಾಡ್ಕೊಡ್ಬೇಕು ಅಂತ ಟಕ್ ಅಂತ ಕಿಚನ್ ಹೋದವನು ಅಡ್ಗೆ ಮಾಡಕ್ಕೆ ಶುರು ಮಾಡ್ತಾನೆ. ನಮ್ ಹೀರೋಯಿನ್ ಇಷ್ಟ ಆಗೋತರ ವಿಧವಾಗಿ ಅಡ್ಗೆ ಎಲ್ಲ ಮಾಡಿದವನು ಸರ್ವ್ ಮಾಡಕ್ ಕೂಡ ಇಟ್ಟಿರ್ತಾನೆ. ಹೀರೋಯಿನ್ ಎದ್ದು ಬರ್ತಾಳೆ, ನಾನ್ ನಾರ್ಮಲ್ ಹೀರೋಯಿನ್ ಕಣ ಅಂದಾಗ ನಿನ್ನ ನೋಡ್ದಾಗ್ಲೇ ನನ್ಗೆ ಗೊತ್ತಾಯ್ತು, ನಿನಗೋಸ್ಕರ ಈ ತರ ಡಿಫ್ರೆಂಟ್ ಆಗಿ ಅಡ್ಗೆ ಮಾಡಿರೋದು, ಬಾ ಅಂತ ಕರೆದು ಈಗ 3 ಜನನು ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಇವರಿಬ್ರು ಈ ತರ ಜೊತೆಗಿರೋದ್ರಿಂದ ಜಿಹೋಗೆ ಸ್ವಲ್ಪ ಬೇಜಾರಾಗುತ್ತೆ. ಇದ್ರೂ ಏನ್ ಮಾಡಕ್ಕಾಗುತ್ತೆ, ಇಬ್ರು ಫ್ರೆಂಡ್ಸ್ ಆಗ್ಬಿಟ್ರು, ಬಿಟ್ಕೊಡಕ್ಕೂ ಇಲ್ಲ. ಇನ್ನ ಇವ್ರಿಬ್ರು ಮಧ್ಯೆ ನಾನ್ ಯಾಕೆ ಅಂತ ಅವ್ನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂತಾ ಇರ್ತಾನ. ಹೀರೋ ಕೇಳ್ತಾನೆ, ಯಾಕೋ ಏನಾಯ್ತು, ಏನಕ್ಕೋ ಹೋಗ್ತಾ ಇದೀಯ ಅಂದಾಗ, ಸಾಕೊಂಡು ತುಂಬಾ ಓವರ್ ಆಕ್ಟಿಂಗ್ ಮಾಡ್ಬೇಡ, ನನ್ ಕೈ ಇದೆಲ್ಲ ತಾಳಕ್ ಆಗೋದಿಲ್ಲ, ನೀವಿಬ್ರು ಒಂದಾಗಿದ್ದಾಯ್ತು, ಇನ್ ನಾನೇನಕ್ಕೆ ಶಿವ ಪೂಜೆಲ್ ಕರಡಿ ಬಿಟ್ಟಂಗೆ ನಾನು ಹೋಗ್ತೀನಿ ಅಂತ ಬ್ಯಾಗ್ ತಗೊಂಡ್ ಅಲ್ಲಿಂದ ಬರ್ತಾನೆ. ಸ್ವಲ್ಪ ಬೇಜಾರಾಗುತ್ತೆ, ಇದ್ರೂ ಪಾಪ ಏನ್ ಮಾಡಕ್ಕಾಗುತ್ತೆ, ಬಂದ್ಬಿಟ್ಟ. ಅದಾದ್ಮೇಲೆ ನಮ್ ಹೀರೋಯಿನ್ ಇಬ್ರು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆದ್ರೆ ನಮ್ ಹೀರೋ ಮೈ ಒಳಗಡೆ ಇರೋ ದೆವ್ವ ಹೆಂಗಾದ್ರೂ ಮಾಡಿ ಹೊರಗಡೆ ಹೋಗ್ಬೇಕಲ್ವಾ, ಇವನೇನೋ ಪ್ಲಾನ್ ಮಾಡಿರ್ತಾನಲ್ವಾ. ಸೊ ನಮ್ ಹೀರೋಯಿನ್ ಮಾತಾಡ್ಸಿ ನೈಟ್ ಮಲಗಿಸಿದ್ದೆಲ್ಲ ಆದ್ಮೇಲೆ ಆ ಒಂದು ಉಂಗ್ರ ಇರತ್ತಲ್ವಾ ದೆವ್ವದ್ದು, ಆ ಉಂಗ್ರನ ತಗೊಂಡು ಯೋನಾಗೆ ಕಾಲ್ ಮಾಡ್ಬಿಟ್ಟು ಯೋನನ ಕೂಡ ಮನೆಗೆ ಕರ್ಸಿರ್ತಾನೆ. ಯೋನ ಕೂಡ ಮನೆಗೆ ಬಂದವಳು ನಮ್ ಹೀರೋಯಿನ್ ನೋಡ್ಬಿಟ್ಟು ತುಂಬಾ ಸಂತೋಷ ಪಡ್ತಾಳೆ, ಮತ್ತೆ ಅವಳು ವಾಪಸ್ ಬಂದ್ಬಿಟ್ಲಾ ಅಂತ. ಜೊತೆಗೆ ನಮ್ ಹೀರೋಯಿನ್ ಮೈಯಲ್ಲಿ ಇಷ್ಟು ದಿನ ದೆವ್ವ ಇರೋದ್ರಿಂದ ಸ್ವಲ್ಪ ಕೆಟ್ಟ ಶಕ್ತಿಗಳು ಮತ್ತೆ ತುಂಬಾ ವೀಕ್ ಆಗಿ ಕೂಡ ಇರ್ತಾಳಲ್ವಾ. ಅದರಿಂದ ಕೆಲವು ಒಳ್ಳೆ ಮಂತ್ರಗಳನ್ನೆಲ್ಲ ಅವಳು ಸುತ್ತ ಬೆಳಗ್ಸ್ಬಿಟ್ಟು ಆ ಹೊಗೆನೆಲ್ಲ ಹಾಕ್ಬಿಟ್ಟು ನಮ್ ಹೀರೋನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ನಮ್ ಹೀರೋ ಮತ್ತೆ ಯೋನಾನೇ ಇಬ್ರು ಹೋಗ್ತಾ ಇರೋದು, ಏನೋ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಕಾರಲ್ಲಿ. ಯಾವ್ದೋ ಒಂದು ಕಾಡ್ ಪ್ರದೇಶಕ್ಕೆ ಹೋಗ್ತಾ ಇರೋದು. ಯೋನ ಕೇಳ್ತಾಳೆ, ಯಾಕೋ ನೀನ್ ಈ ತರ ಮಾಡ್ತಾ ಇದೀಯಾ, ಅವಳ ಕಾಪಾಡಕ್ ಹೋದ್ರೆ ನಿನ್ ಪ್ರಾಣ ಹೋಗುತ್ತೆ ಅಂತ ನಾನು ಹೇಳಿದೀನಿ, ಅವಾಗೂ ನೀನ್ ಇದಕ್ಕೆ ಒಪ್ಕೊಂಡಿದ್ಯಾ ಅಂದಾಗ ಹೀರೋ ಅಂತಾನೆ, ನನ್ನ ಕಾಪಾಡಕ್ಕೆ ಅವಳು ಎಷ್ಟು ಟ್ರೈ ಮಾಡಿದಾಳೆ, ನಾನ್ ಮಾಡೋದೆಲ್ಲ ತುಂಬಾ ಕಡಿಮೆ ಅಂತ. ಸರಿ ಆಯ್ತು, ಇವಾಗ ಈ ಪೂಜೆನಲ್ಲಿ ನಿನ್ ಪ್ರಾಣ ಹೋಗೋ ಚಾನ್ಸಸ್ ಕೂಡ ಇದೆ, ತುಂಬಾ ನೋವು ಕೂಡ ಆಗುತ್ತೆ, ಆ ನೋವೆಲ್ಲ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ನಿಂಗೆ ಒಂದು ಮಂತ್ರ ಕೊಡ್ತೀನಿ ಅಂತ ಒಂದು ಮಂತ್ರ ಪೇಪರ್ ನ ನಮ್ ಹೀರೋ ನತ್ತಿಗೆ ಇಟ್ಟಿದ ತಕ್ಷಣ ನಮ್ ಹೀರೋ ಒಳಗಡೆ ಹೋಗಿ ನಮ್ ಹೀರೋ ಮೈ ಒಳಗಡೆಯಿಂದ ದೆವ್ವ ಈಗ ಹೊರಗಡೆ ಬರುತ್ತೆ. ಆ ದೆವ್ವ ಯೋನ ಹತ್ರ ಹೇಳುತ್ತೆ, ಆ ಹುಡುಗ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ದು ಬೇಕಂತ ನೀನ್ ಕರ್ಕೊಂಡ್ ಬಂದಿದ್ಯಾ ಅಂದಾಗ ಯೋನ ಹೇಳ್ತಾಳೆ, ಅದೆಲ್ಲ ನನಗ್ ಗೊತ್ತು, ನೀನ್ ಬಾಯ್ ಮುಚ್ಕೊಂಡಿರು ಅಂದಾಗ ಆ ದೆವ್ವ ಹೇಳುತ್ತೆ, ಇಲ್ಲ ನಾವ್ ಆಲ್ರೆಡಿ ಮಾತಾಡ್ಕೊಂಡಿದೀವಲ್ಲ, ನನಗ್ ಚೆನ್ನಾಗ್ ಗೊತ್ತು, ಆ ಹುಡುಗ ಪ್ರಾಣ ಎಲ್ಲ ಹೋಗೋದು, ನಾನು ನೀನು ಇಬ್ರು ಸತ್ತೋಗ್ತೀವಿ, ನಮ್ ಇಬ್ಬರು ಆತ್ಮ ಕೂಡ ಟೈಅಪ್ ಆಗಿದೆ, ನಿನಗದ್ ಗೊತ್ತು ತಾನೆ, ನೀನ್ ಸಾಯೋದ್ರ ಬಗ್ಗೆ ನಿನ್ಗೆ ಚಿಂತೆ ಇಲ್ವಾ ಅಂದಾಗ ನನಗ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ, ನಾನ್ ಸತ್ರು ಪರವಾಗಿಲ್ಲ, ನೀನ್ ಹೆಂಗಾದ್ರೂ ಇಲ್ಲಿಂದ ಮೇಲ್ಲೋಕಕ್ಕೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಪಾಪ ಇವಳು ಸ್ವಲ್ಪ ಒಳ್ಳೆವಳು ಆಗ್ಬಿಟ್ಲು, ಇವಳಿಗೋಸ್ಕರ ಅವ್ರ ಅಮ್ಮ ಪ್ರಾಣ ಕೊಟ್ರಲ್ಲ ಅದರಿಂದಾನೇ ಚೇಂಜ್ ಆಗ್ಬಿಟ್ಟಿರ್ತಾಳೆ. ಆಕ್ಚುಲಿ ಏನಂದ್ರೆ ನಮ್ ಹೀರೋ ಮೈ ಒಳಗಡೆ ಇರೋ ದೆವ್ವ ಮತ್ತೆ ಯೋನ ಇಬ್ರು ಒಂದು ವಿಷಯದ ಬಗ್ಗೆ ಮಾತಾಡ್ಕೊಂಡಿರ್ತಾರೆ. ಹೀರೋನ ಹೀರೋಯಿನ್ ಕಾಪಾಡ್ಬೇಕು ಅಂದ್ರೆ ಅವ್ರಿಬ್ರು ಪ್ರಾಣದಲ್ಲಿ ಇರ್ಬೇಕಂದ್ರೆ ನಾವಿಬ್ರು ಪ್ರಾಣ ತ್ಯಾಗ ಮಾಡ್ಬೇಕು, ಅವಾಗ್ಲೇ ಅವ್ರು ಚೆನ್ನಾಗಿರೋದು. ಸೊ ನಾವೀಗ ಪೂಜೆ ಮಾಡ್ಲೇಬೇಕು ಬಾ ಅಂತ ಹೇಳಿ ಯಾವ್ದೋ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಮೋಸ್ಟ್ಲಿ ದೆವ್ವ ಮನೇನೆ ಅಂತ ಕಾಣಿಸುತ್ತೆ. ಅದ್ರೊಳಗಡೆ ಹೋಗಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಮತ್ತೆ ಕನ್ಸಿನ ಲೋಕಕ್ಕೆ ನಮ್ ಹೀರೋ ಹೊರಟೋಗಿದ್ದಾನೆ. ನಮ್ ಹೀರೋಯಿನ್ ಕೂಡ ಕ್ಲಾಸ್ ರೂಮ್ ಅಲ್ಲಿ ಕೂತಿದ್ದಾಳೆ. ನಮ್ ಹೀರೋಯಿನ್ ಆತ್ಮ ಬಂದು ಕ್ಲಾಸ್ ರೂಮ್ ಅಲ್ಲಿ ಇದೆ. ಅವಳು ಬಂದು ಮನೇಲಿ ತಾನೇ ಇದ್ಲು, ಬಟ್ ಅವಳ ಆತ್ಮ ಮಾತ್ರ ಏನಕ್ಕೆ ಸಪರೇಟ್ ಆಗಿ ಅಲ್ಲೋಯ್ತು ಅಂತ ಗೊತ್ತಿಲ್ಲ. ಇಲ್ಲಿ ಇವರಿಬ್ರು ಒಳಗಡೆ ಪೂಜೆ ಮಾಡ್ತಾ ಇರ್ತಾರೆ. ಈ ವಿಷಯ ಶಾಮನ್ಗೆ ಕೂಡ ಗೊತ್ತಾಗೋಯ್ತು. ಸೊ ಆ ಶಾಮನ್ ಬಂದ್ಬಿಟ್ಟು ಅವರ ಜೊತೆ ಕೆಲಸ ಮಾಡ್ತಾರಲ್ಲ ಬೇರೆ ಶಾಮನ್ಸ್, ಅವ್ರಿಗೆಲ್ಲ ಹೇಳಿ ಒಂದು ಪೂಜೆ ಮಾಡೋದಕ್ಕೋಸ್ಕರ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ನೀವಿಬ್ರು ಏನ್ ಮಾಡ್ತಾ ಇದೀರಾ, ಬನ್ನಿ ಹೊರಗಡೆ ಅಂತ ಕರೀತಾ ಇದ್ರೆ ಅವರು ಬರ್ತಾ ಇಲ್ಲ. ಅವರು ಒಳಗಡೆ ಪೂಜೆ ಮಾಡ್ತಾ ಇದಾರೆ. ಅವ್ರ ಪ್ರಾಣ ತೆಕ್ಕೊಳ್ಳೋದಕ್ಕೋಸ್ಕರ ಪೂಜೆ ಮಾಡ್ತಾ ಇರೋದು. ಒಳಗಡೆ ಇರೋ ಒಂದೊಂದು ಹಗ್ಗ ಕಟ್ ಮಾಡ್ತಾ ಇದ್ದಂಗೆ ಇವ್ರ ಪ್ರಾಣ ಸ್ವಲ್ಪ ಹೋಗುತ್ತೆ. ಇವ್ರು ಇವಾಗ ತುಂಬಾ ದೌಡ್ತಾಡ್ತಾ ಇರ್ತಾರ. ಅದಕ್ಕೆ ನಮ್ ಹೀರೋ ಏನ್ ಮಾಡ್ತಾನೆ, ಅವ್ನ ಕೈನ ಕಟ್ ಮಾಡ್ಕೊಂಡು ಆ ಬಾಗಿಲ್ ಮೇಲೆ ಒಂದು ಎಕ್ಸ್ ಮಾರ್ಕ್ ಹಾಕ್ತಾನೆ ಒಳಗಡೆಯಿಂದ. ಅಂದ್ರೆ ಅದು ಸ್ವಲ್ಪ ಪವರ್ಫುಲ್ ಮಂತ್ರ ಮಾಡಿ ಹಾಕಿರೋದ್ರಿಂದ ಹೊರಗಡೆ ಇರೋರು ಯಾರು ಡೋರ್ ತೆಕ್ಕೊಂಡು ಒಳಗಡೆ ಬರಕ್ ಆಗೋದಿಲ್ಲ. ಅದೇ ಎಫೆಕ್ಟ್ ಇಲ್ಲ ಶಾಮನ್ಗೂ ಆಗ್ತಾ ಇರುತ್ತೆ. ಅವ್ರ ಬಾಗಿಲ್ ಮೇಲೆ ಕೈ ಇಟ್ಟಿದ ತಕ್ಷಣ ಕೈಯೆಲ್ಲ ಒಂಥರ ಸುಡೋ ತರ ಆಗ್ತಾ ಇರುತ್ತೆ. ಅವ್ರಿಗೆ ಅರ್ಥ ಆಗೋಯ್ತು ಇದಕ್ ಮೇಲೆ ನಾವು ಒಳಗಡೆ ಹೋಗಕ್ಕಾಗಲ್ಲ, ಅವ್ರನ್ನ ಕಾಪಾಡೋದು ತುಂಬಾ ಕಷ್ಟ ಅಂತ. ಸೊ ಇವಾಗ ಇವ್ರು ಬಲವಾಗಿ ಒಂದು ಪೂಜೆನ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೆ ಒಳಗಡೆ ಪಾಪ ನಮ್ ಹೀರೋ ಮತ್ತೆ ಆ ಯೋನ ಇಬ್ರು ತುಂಬಾ ನರಳಾಡ್ತಾ ಇರ್ತಾರೆ. ಅವ್ರಿಗೆ ಆಲ್ಮೋಸ್ಟ್ ಬ್ಲಡ್ ವಾಮಿಟ್ ಎಲ್ಲ ಕೂಡ ಆಗ್ತಾ ಇರುತ್ತೆ. ಇಲ್ಲಿ ಕನ್ಸಿನ್ ಲೋಕಲ್ ಇರೋ ನಮ್ ಹೀರೋಗೆ ಆ ಚಿಕ್ಕ ಹುಡುಗ ಆಗಿರ್ತಾನಲ್ಲ ದೆವ್ವ, ಅವ್ರಿಬ್ರು ಕಾಣಿಸ್ತಾರೆ. ಆ ದೆವ್ವ ಮತ್ತೆ ಅವ್ರ ಫ್ರೆಂಡ್ ಇಬ್ರುನು ಅವ್ರಿಬ್ರು ಅಲ್ಲಿ ಹಗ್ ಮಾಡ್ಕೊಂಡು ನಿಂತಿರ್ತಾರಲ್ವಾ, ಅದ್ರಲ್ಲಿ ಒಬ್ಬರು ಬಂದು ಅಂದ್ರೆ ಅವ್ರ ಫ್ರೆಂಡ್ ಅಂತ ಕಾಣಿಸುತ್ತೆ, ಸ್ವಲ್ಪ ಲೈಟ್ ಆಗಿ ಮರೆಯಾಗೋ ತರ ಕಾಣಿಸ್ತಾ ಇರುತ್ತೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಮ್ ಹೀರೋಯಿನ್ ಕೂಡ ಕನ್ಸಿನ್ ಲೋಕದಲ್ಲಿ ತಾನೇ ಇರ್ತಾಳೆ. ನಾನೇನಿದು ಯೂನಿಫಾರ್ಮ್ ಹಾಕೊಂಡು ಸ್ಕೂಲಲ್ಲಿ ಇದೀನಿ, ಸ್ಕೂಲ್ ಎಲ್ಲ ಮುಗ್ದೋಯ್ತು ಅಂತ ಹೀರೋ ಹೇಳದ್ನಲ್ವಾ, ಗ್ರಾಜುಯೇಷನ್ಗೂ ಬಂದಿಲ್ಲ ಅಂತ ಬೈದ್ನಲ್ವಾ, ಮತ್ ನಾನ್ ಯಾಕೆ ಇಲ್ಲಿದ್ದೀನಿ, ಅಯ್ಯೋ ನಾನ್ ಕನ್ಸಿನ್ ಲೋಕದಲ್ಲಿ ಇದೀನಾ, ನಾನ್ ಫಸ್ಟ್ ಎದ್ದೇಳ್ಬೇಕು ಅಂತ ಕನ್ಸಿನ್ ಲೋಕದಲ್ಲಿ ಹೇಳಿದ ತಕ್ಷಣ ಇಲ್ಲಿ ನಾರ್ಮಲ್ ಆಗಿ ನಮ್ಮ ಹೀರೋಯಿನ್ಗೆ ಎಚ್ಚರ ಆಗೋಯ್ತು. ಎದ್ದಿದ ತಕ್ಷಣ ಪಕ್ಕದಲ್ಲಿ ಒಂದು ಲೆಟರ್ ಇರುತ್ತೆ, ಯೋನನೇ ಬರ್ದಿಟ್ಟಿರೋದು, ನೀನ್ ಎದ್ದೇಳೋಷ್ಟ್ರಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ, ನೀನ್ ನಾರ್ಮಲ್ ಆಗ್ಬಿಟ್ಟೆ, ಆದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ಈ ಕೆಲಸ ಮಾಡ್ಲೇಬೇಕು, ನನ್ಗೋಸ್ಕರ ನಮ್ಮಮ್ಮ ನಮ್ಗೆ ಪ್ರಾಣ ಕೊಟ್ಟಿದ್ದಾರೆ, ಸೊ ನಾನ್ ನಿನಗೋಸ್ಕರ ನನ್ ಪ್ರಾಣ ತ್ಯಾಗನ ಮಾಡ್ತಾ ಇದೀನಿ, ಇನ್ಮೇಲೆ ನಾನು
ನಿನ್ ಮುಂದೆ ಇರೋದಿಲ್ಲ ಅಂತ ಹೇಳಿ ಬರ್ದಿರ್ತಾಳೆ. ಇದರಿಂದ ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಅಯ್ಯೋ ಈ ಕೋತಿ ಏನ್ ಕೆಲಸ ಮಾಡ್ತಾಳೋ ಗೊತ್ತಿಲ್ವೇ ಅಂತ ಬೈಕೊಂಡು ನಮ್ ಹೀರೋನ ಹುಡ್ಕೊಂಡು ಹಾಲ್ಗೆ ಬಂದ್ರೆ ನಮ್ ಹೀರೋನು ಇಲ್ಲ. ನಮ್ ಹೀರೋ ಒಳಗಡೆ ತಾನೆ ಆ ದೆವ್ವ ಇದ್ದಿದ್ದು. ಇವಾಗ ಹೀರೋ ಮೈ ಒಳಗಡೆ ಇರೋ ದೆವ್ವನ ಸಾಯಿಸಕ್ ಹೋದ್ರೆ ನಮ್ ಹೀರೋ ಪ್ರಾಣಕ್ ಕೂಡ ತೊಂದ್ರೆ. ಇವಳು ಏನ್ ಕೆಲಸ ಮಾಡ್ತಾಳೋ ಏನೋ ಅಂತ ಇವಳಿಗೆ ಬೇರೆ ದಾರಿ ಇಲ್ದೆ ಅವ್ರ ಮನೆ ಒಳಗಡೆ ಇರೋ ದೇವ್ರದ್ದು ಫೋಟೋಗಳಿಗೆ ಅಂದ್ರೆ ವಿಗ್ರಹಗಳಿಗೆ ಕಣ್ಣೆಲ್ಲ ಕಟ್ಟಿರ್ತಾಳಲ್ಲ, ಆ ಬಟ್ಟೆನೆಲ್ಲ ತೆಗೆದ್ಬಿಟ್ಟು ತುಂಬಾ ಕೇಳ್ಕೊಂತಾಳೆ, ದಯವಿಟ್ಟು ನನ್ಗೆ ಹೆಲ್ಪ್ ಮಾಡಿ, ಹೀರೋನ ಕಾಪಾಡಕ್ಕೆ ಯೋನನ್ನ ಕಾಪಾಡೋದಕ್ಕೆ ನನ್ಗೆ ಹೆಲ್ಪ್ ಮಾಡಿ ಅಂತ ತುಂಬಾ ಕೇಳ್ಕೊಂತಾಳೆ. ಈ ಕಡೆ ಶಾಮನ್ ಕೂಡ ಪೂಜೆ ಮಾಡ್ತಾ ಇರ್ತಾರಲ್ವಾ, ಆ ಡೋರ್ ತೆಗಿಯಕ್ಕಾಗಲ್ಲ ಅಂತ ಹೇಳಿ ಒಂದು ಮಂತ್ರಸಿರೋ ಕತ್ರಿ ಮೇಲೆ ಇನ್ನಷ್ಟು ಮಂತ್ರಗಳನ್ನೆಲ್ಲ ಹಾಕಿ, ಕತ್ತಿ ಆಕ್ಚುಲಿ ಕತ್ರಿ ಅಲ್ಲ, ಮಂತ್ರಗಳನ್ನೆಲ್ಲ ಹಾಕ್ಬಿಟ್ಟು ಒಂದ್ ದೊಡ್ಡ ವೈಟ್ ಬಟ್ಟೆನ ಇಟ್ಕೊಂಡಿರ್ತಾರೆ. ಆ ಕತ್ತಿ ನಂಗೆ ಎಳ್ಕೊಂಡು ಡೋರ್ ವರ್ಗ ಹೋಗ್ಬಿಟ್ಟು ಹಂಗೆ ಡೋರ್ ನ ಓಪನ್ ಮಾಡೋದು. ಇದೇ ಇವ್ರು ಮಾಡ್ತಾ ಇರೋ ಪ್ಲಾನು. ಒಂದ್ ಕಡೆ ಅವ್ರ ಹಂಗ್ ಮಾಡ್ತಾ ಇದ್ರೆ ಇಲ್ಲಿ ಹೀರೋಯಿನ್ ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ಲಲ್ವಾ. ಇವಾಗ ಜಾಗಕ್ಕೆ ಅವ್ರ ಅಮ್ಮನೇ ಬಂದ್ಬಿಟ್ರು. ಅವ್ರಮ್ಮ ಸತ್ ಮೇಲೆ ಅವರು ಒಂದು ದೆವ್ವ ಆಗಿದ್ದಾರೆ. ಅವ್ರು ಮಾತ್ರ ಅಲ್ಲ, ಸುಮಾರು ಜನ ಜಾಗಕ್ಕೆ ಬಂದಿರ್ತಾರೆ ನಮ್ ಹೀರೋಯಿನ್ಗೆ ಹೆಲ್ಪ್ ಮಾಡೋದಕ್ಕಂತ. ಇಲ್ಲಿ ಆ ಶಾಮನ್ ಕೂಡ ಏನ್ ಅನ್ಕೊಂಡ್ರು, ಹಂಗೆ ಕಟ್ ಮಾಡ್ಕೊಂಡು ಹೋದ್ರೆ ಡೋರ್ ನ ಓಪನ್ ಮಾಡಕ್ ಆಗುತ್ತೆ ಅಂತ. ಬಟ್ ಇವ್ರು ಎಷ್ಟೇ ಪೂಜೆ ಮಾಡಿ ಆ ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಿದಾರೆ, ಪಾಪ ಆಗ್ತಾನೆ ಇಲ್ಲ. ಹೆಂಗಾದ್ರು ಮಾಡಿ ಅವುಗಳನ್ನ ಸ್ವರ್ಗಕ್ಕೆ ಕಳ್ಸ್ಬಿಡೋಣ ಅಂತ ನೋಡಿದ್ರೆ ಈ ತರ ಆಗೋಯ್ತಲ್ಲ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾರೆ. ನಿಮ್ ಪ್ರಾಣ ಹೋದ್ರೇನೆ ದೆವ್ಗಳನ್ನ ಇಲ್ಲಿಂದ ಓಡ್ಸಕ್ ಆಗೋದು ಅಂತ ಅನ್ಕೊಂಡ್ರೆ ಅದು ನಿಮ್ ಮುಟ್ಟಾಳ್ತನ, ಬೇಡ ದಯವಿಟ್ಟು ಹೊರಗಡೆ ಬಂದ್ಬಿಡಿ, ಡೋರ್ ತೆಗೀರಿ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾರ. ಅವಾಗ ಹಿಂದ್ಗಡೆಯಿಂದ ಒಂದು ಸೌಂಡ್, ಯಾರಪ್ಪ ಅಂತ ತಿರುಗಿ ನೋಡಿದ್ರೆ ನಮ್ ಹೀರೋಯಿನೇ ಬಂದಿರೋದು. ಅಷ್ಟೇ ಅಲ್ಲ, ಅವ್ರ ಅಮ್ಮ ಕೂಡ ಬಂದಿರ್ತಾರೆ. ದೆವ್ಗಳೆಲ್ಲ ಕಣ್ಗೆ ಕಾಣಿಸುತ್ತಲ್ವಾ, ಅದೇ ತರ ದೇವರು ಕೂಡ. ಅವ್ರ ಅಮ್ಮನ ನೋಡಿ ಇವ್ರು ತುಂಬಾ ಎಮೋಷನಲ್ ಆಗ್ಬಿಟ್ರು. ನಮ್ ಹೀರೋಯಿನ್ಗೆ ಮತ್ತೆ ಅವಳ ಪವರ್ ಕೂಡ ಬಂತು. ಇನ್ ಸ್ವಲ್ಪ ಬೇಗ ಬಂದ್ ಸಾಯಕ್ಕೆ ನಿಮ್ಗೆ ರೋಗ, ನಾನು ಒಬ್ನೇ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ಪಾಪ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಹೀರೋಯಿನ್ ಅಂತಾಳೆ, ಸರಿ ಸರಿ ಅಂಕಲ್ ಬಿಡಿ, ನಾನ್ ಬಂದ್ಬಿಟ್ನಲ್ಲ, ಇವಾಗ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ ಅಂತ. ಇವಳ ಹತ್ರ ಇರೋ ಮಂತ್ರಸಿರೋ ಕತ್ತಿನಷ್ಟು ಪವರ್ ಆಗಿರತ್ತಲ್ವಾ, ಅದನ್ನ ಬಟ್ಟೆ ಮೇಲೆ ಇಟ್ಕೊಂಡು ಹಂಗೆ ಅದನ್ನ ಕಟ್ ಮಾಡ್ಕೊಂಡು ಹೋಗಿ ಡೋರ್ ನ ಓಪನ್ ಮಾಡ್ಬಿಟ್ಲು. ಒಳಗಡೆ ನೋಡಿದ್ರೆ ಇವರಿಬ್ರು ಆಲ್ಮೋಸ್ಟ್ ಸಾಯೋ ಬದುಕೋ ಸ್ಥಿತಿಯಲ್ಲಿ ಇರ್ತಾರೆ. ಹೆಂಗೋ ಅವ್ರಿಬ್ಬರನ್ನ ಕಾಪಾಡ್ಬಿಟ್ರು. ಆ ಪೂಜೆನ ಕೂಡ ಸೆಂಟ್ರಲ್ಲಿ ಸ್ಟಾಪ್ ಮಾಡ್ಬಿಟ್ರು. ಇವನ ತುಂಬಾ ವೀಕ್ ಆಗ್ಬಿಟ್ಲಲ್ಲ, ಇವನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಮ್ ಹೀರೋಯಿನ್ ಬಂದು ದೆವ್ವ ಹತ್ರ ಮಾತಾಡ್ತಾಳೆ. ಯಾರ್ ನೀನ್ ಫಸ್ಟ್ ಆಫ್ ಆಲ್, ನಿನ್ನ ಕೊನೆ ಆಸೆ ಏನಂತ ಹೇಳಿದ್ರೇನೆ ನಿನ್ನ ನಾನ್ ಸ್ವರ್ಗಕ್ಕೋ ನರಕಕ್ಕೋ ಕಳ್ಸಕ್ ಆಗೋದು. ನೀನ್ ಯಾರು, ನಿನ್ ಹೆಸರೇನು ಅಂತ ನೀನ್ ಬಾಯ್ ಬಿಟ್ಟು ಹೇಳ್ಬೇಕು ಅಂತ ಕೇಳ್ತಾಳೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಇವಾಗ ಕನ್ಸಿನ್ ಲೋಕದಲ್ಲಿ ತೋರಿಸ್ತಾರೆ ನೋಡಿ, ನಮ್ ಹೀರೋ ಬಂದು ಆ ಇಬ್ಬರು ಫ್ರೆಂಡ್ಸ್ ನ ನೋಡ್ದಲ್ವಾ, ಅದ್ರಲ್ಲಿ ಒಬ್ಬ ಫ್ರೆಂಡ್ ಬಂದು ಸ್ವಲ್ಪ ಮರೆಯಾಗೋ ತರ ಕಾಣಿಸುತ್ತಲ್ವಾ, ಅದು ಇವನಿಗೆ ಅರ್ಥ ಆಗ್ಲಿಲ್ಲ ಫಸ್ಟ್ ಏನಂತ. ಇವಾಗ ಅವ್ರಿಬ್ರು ಬಂದು ಗನ್ನ ನಮ್ಮ ಹೀರೋ ಕಡೆ ಪಾಯಿಂಟ್ ಔಟ್ ಮಾಡಿ ಇಟ್ಕೊಂಡು ನೀನ್ ಏನಕ್ಕೆ ಇಲ್ಲಿ ಬಂದೆ ಅಂತ ಬೆದರಿಸ್ತಾ ಇರ್ತಾರೆ. ಆಗ ಹೀರೋ ಕೇಳ್ತಾನೆ, ನೀನ್ ಯಾರು, ಫಸ್ಟ್ ನಿನ್ನ ಹೆಸರು ಏನ್ ಹೇಳು ಅಂದ್ರೆ ಅವನ್ಗ ಹೆಸರೇ ಗೊತ್ತಿಲ್ಲ. ಅಂದ್ರೆ ನಮ್ ಹೀರೋ ಮೈ ಒಳಗಡೆ ದೆವ್ವಕ್ಕೆ ಅವನ ಹೆಸರು ಏನಂತಾನೆ ಗೊತ್ತಿಲ್ಲ. ಇವಾಗ ಒಂದು ದೆವ್ವ ಭೂಮಿಯಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಕೊನೆ ಆಸೆ ಅಂತ ಒಂದಿರುತ್ತೆ, ಇರೋದ್ರಿಂದಾನೇ ದೆವ್ವ ಆಗಿ ಸುತ್ತಾ ಇರೋದು. ಆ ಕೊನೆ ಆಸೆನ ನೆರವೇರಿಸ್ಬಿಟ್ರೆ ಅವು ದಾರಿನ ಹಿಡ್ಕೊಂಡು ಸ್ವರ್ಗಕ್ಕೋ ನರಕಕ್ಕೋ ಹೊರಟೋಗುತ್ತೆ. ಇವಾಗ ಈ ದೆವ್ವ ಏನ್ ಹೇಳಿತ್ತು, ನನ್ ಫ್ರೆಂಡ್ ಕೊಟ್ಟಿರೋ ಒಂದು ರಿಂಗು, ಅವ್ರ ಅಮ್ಮ ಅದು ರಿಂಗು ಅವ್ರ ಅಮ್ಮನ್ ಸಮಾಧಿ ಹತ್ರ ಇಟ್ಬಿಟ್ರೆ ಆಸೆ ತೀರೋಯ್ತು ಅಂತ. ಇಟ್ಟು ನೋಡಿದ್ರು, ಬಟ್ ಆಸೆ ತೀರಿಲ್ವಲ್ಲ, ದೆವ್ವ ಸ್ವರ್ಗಕ್ಕೋ ನರಕಕ್ಕೋ ಹೋಗ್ಲಿಲ್ವಲ್ಲ, ಇಲ್ಲೇ ಅಲ್ವಾ ಇತ್ತು. ಅಂದ್ರೆ ದೆವ್ವಕ್ಕೆ ಬೇರೆ ಏನೋ ಒಂದು ಆಸೆ ಇದೆ, ಅದು ನೆರವೇರೋವರೆಗೂ ಈ ದೆವ್ವ ಹೋಗಲ್ಲ ಅಂತ ಗೊತ್ತಾಯ್ತಲ್ವಾ. ಸೊ ನಮ್ ಹೀರೋ ಇಲ್ಲಿ ಕೇಳ್ತಾ ಇದ್ದಾನೆ, ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂತ ನೋಡಿದ್ರೆ ಆ ದೆವ್ವಕ್ಕೆ ಫ್ರೆಂಡ್ ಅಂತ ಒಬ್ಬ ಇಲ್ವೇ ಇಲ್ಲ. ಇವನೇ ಆ ಎನಿಮೀಸ್ ಕೈಯಲ್ಲಿ ಸಿಕ್ಕಾಕೊಂಡು ಸಾಯೋ ಬದುಕೋ ಸ್ಥಿತಿಯಲ್ಲಿ ಮರದ ಹತ್ರ ಬಿದ್ದಿರ್ತಾನೆ. ಆ ಟೈಮಲ್ಲಿ ಅವ್ನು ಕಣ್ಬಿಟ್ಟು ನೋಡಿದಾಗ ಮುಂದೆ ಅವನೇ ಊಹಿಸ್ಕೊಂಡಿರೋದು ಯಾರೋ ನನ್ ಮುಂದೆ ಬಂದು ನಿಂತಿದ್ದಾರೆ ಅಂತ. ಇವ್ರ ಅಮ್ಮಗೆ ಕೊಡ್ಬೇಕು ಅಂತ ಇಟ್ಕೊಂಡಿದ್ದ ರಿಂಗ್ ನಾನೇ ಆ ಫ್ರೆಂಡ್ ಹತ್ರ ಕೊಟ್ಬಿಟ್ಟು ಇದು ನಮ್ಮ ಅಮ್ಮ ಹತ್ರ ಕೊಟ್ಬಿಡು ಅಂತ ಈ ದೆವ್ವನೇ ಹೇಳಿರೋದು. ಅಂದ್ರೆ ದೆವ್ವಕ್ಕೆ ಫ್ರೆಂಡ್ ಅಂತ ಯಾರು ಇಲ್ವೇ ಇಲ್ಲ, ಇದಾಗಿದ್ದು ಊಹಿಸ್ಕೊಂಡಿರೋದು. ಇವಾಗವರೆಗೂ ಅದೇ ತರ ಒಂದು ಊಹೆನಲ್ಲೇ ಇದೆ. ಆ ಊಹೆನಲ್ಲಿ ಇರೋದ್ರಿಂದಾನೆ ದೆವ್ವಕ್ಕೆ ನಿಜವಾದ ಹೆಸರಾಗ್ಲಿ, ಅದೆಲ್ಲಿಂದ ಬಂತು, ಅದು ಯಾವ ಊರು ಅನ್ನೋದನ್ನೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಇದು ನಮ್ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು. ಸೊ ನಮ್ಮ ಹೀರೋ ಹೋಗ್ಬಿಟ್ಟು ನಿಧಾನಕ್ಕೆ ಅವನ ಮೇಲೆ ಕೈ ಇಟ್ಬಿಟ್ಟು, ಇಲ್ಲೋಡಪ್ಪ ನಾನ್ ನಿನ್ ಪಕ್ಕದಲ್ಲೇ ಇದೀನಿ, ನಾನ್ ನಿನ್ ಜೊತೆನೆ ಇದೀನಿ, ನೀನ್ ಸಮಾಧಾನವಾಗಿರು ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ಮಾತಾಡಿಸ್ಕೊಂಡು ಹಂಗೆ ಕೇಳ್ತಾನೆ, ನಿನ್ ಹೆಸರೇನಂತ ಹೇಳು ಅಂದಾಗ ಇವಾಗ ತಾನೇ ದೆವ್ವ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದೆ, ನನ್ನ ಹೆಸರು ಏನು ಅಂತ. ಇಷ್ಟು ದಿನ ಮರ್ತೋಗ್ಬಿಟ್ಟಿತ್ತಲ್ವಾ, ಯೋಚನೆ ಮಾಡ್ಕೊಂಡು ನನ್ನ ಹೆಸರು ಯೂನ್ ಅಂತ ಹೇಳ್ಬಿಡ್ತು. ಈ ಹೆಸರನ್ನ ಕೇಳದ್ಮೇಲೆನೆ ಆ ದೆವ್ವಕ್ಕೆ ಅದ್ ಯಾರು ಏನು ಅಂತ ಗೊತ್ತಾದ್ರೇನೆ ಸಾಕಲ್ವಾ, ಅದ್ ಆಸೆ ನೆರವೇರ್ದಂಗೆ ಅಂತ ಅರ್ಥ ಮಾಡ್ಕೊಂಡವ್ರು ಈಗ ದೆವ್ವ ಹತ್ರ ಇನ್ಫಾರ್ಮೇಶನ್ ಕೂಡ ಕೇಳ್ಬಿಟ್ರು. ಈ ಇನ್ಫಾರ್ಮೇಶನ್ ಪ್ರೆಸೆಂಟ್ ಅಲ್ಲಿರೋ ನಮ್ ಹೀರೋಯಿನ್ಗೆ ಆ ಮೈ ಒಳಗಡೆ ಇರೋ ದೆವ್ವ ಕೂಡ ಹೇಳ್ಬಿಡ್ತು. ಆದ್ರಿಂದ ಹೆಂಗೋ ನಮ್ ಹೀರೋ ಮೈಯಿಂದ ದೆವ್ವನ ಓಡಿಸ್ಬಿಟ್ರು ಹೊರಗಡೆ. ಅಂದ್ರೆ ಹೊರಗಡೆ ಕರ್ಕೊಂಡ್ ಬಂದಿರ್ತಾರೆ, ಇನ್ನು ಪೂಜೆ ಎಲ್ಲ ಮಾಡಿ ಒಂದು ರಿಚುವಲ್ ತರ ಮಾಡಿ ಪ್ರಾಪರ್ ಆಗಿ ಅದನ್ನ ಸ್ವರ್ಗಕ್ಕೋ ನರ್ಕಕ್ಕೋ ಕಳಿಸ್ಬೇಕು, ಆ ಕೆಲ್ಸನ ಮಾಡ್ಬೇಕು. ಇವಾಗ ಸದ್ಯಕ್ಕೆ ನಮ್ ಹೀರೋ ಮೈ ಬಿಟ್ಟು ದೆವ್ವ ಹೊರಗಡೆ ಬಂದಿರೋದ್ರಿಂದ ನಮ್ ಹೀರೋನ್ಗೆ ತುಂಬಾ ಸಂತೋಷ ಆಯ್ತು, ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಹಗ್ ಮಾಡ್ಕೊಂಡು ಮಾತಾಡ್ತಾರೆ. ಇಲ್ಲಿ ಹೆಂಗೋ ದೆವ್ವನ ಕೂಡ ಕ್ಷೇಮವಾಗಿ ಅದ್ರ ಜಾಗಕ್ಕೆ ಕಳ್ಸಿದ್ದಾಯ್ತು. ಇವಾಗೆಲ್ಲರೂ ಸೇಫ್ ಆಗಿರ್ತಾರೆ. ಹಂಗೀಗ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ ಆಸ್ ಯೂಶುವಲ್ ನಮ್ ಹೀರೋ ಬಂದು ಆರ್ಚರಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಪ್ರಾಕ್ಟೀಸ್ ಅಲ್ಲ, ಆಲ್ಮೋಸ್ಟ್ ಒಲಿಂಪಿಕ್ಸ್ ಲೆವೆಲ್ ಗೆ ಕೂಡ ಹೊರಟೋಗಿರ್ತಾನೆ. ಚೆನ್ನಾಗಿ ಸಕ್ಸಸ್ ಕಾಣ್ತಾ ಇದ್ದಾನೆ. ಫ್ರೆಂಡ್ಸ್ ಎಲ್ಲ ಕೂಡ ಅವ್ನಿಗೆ ಚೀರ್ ಅಪ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಹೀರೋಯಿನ್ ಎಲ್ಲಪ್ಪ ಕಾಣಿಸ್ತಾ ಇಲ್ಲ ಅಂತ ನೋಡಿದ್ರೆ ನಮ್ ಹೀರೋಯಿನ್ಗೇನು ದೆವ್ವ ಓಡಿಸೋದೇ ತಾನೆ ಕೆಲ್ಸ. ಇವಾಗೂ ಅಷ್ಟೇ ಅವ್ಳು ಬರ್ತಾ ದಾರಿಯಲ್ಲಿ ಯಾರಿಗೆ ಏನೇ ದೆವ್ವ ಇದ್ರೆ ಕೂಡ ಮಂತ್ರಿಸಿರೋ ಉಪ್ಪೆಲ್ಲ ಹಾಕೊಂಡು ಅವ್ರ ಹತ್ರ ಇರೋ ದೆವ್ವಗಳನ್ನೆಲ್ಲ ದೂರ ಮಾಡ್ಕೊಂಡು ತುಂಬಾ ಸಂತೋಷವಾಗಿ ಸುತ್ತಾ ಇರ್ತಾಳೆ. ಆತರ ಒಂದು ಪಾರ್ಕ್ ಹತ್ರ ಬಂದಾಗ ಪಕ್ಕದಲ್ಲಿ ಒಂದು ದೆವ್ವ ಕುತ್ಕೊಂಡು ಅಳ್ತಾ ಇರುತ್ತೆ, ಒಂದು ಚಿಕ್ಕ ದೆವ್ವ. ಆ ದೆವ್ವಕ್ಕೆ ಏನ್ ಪ್ರಾಬ್ಲಮ್ ಏನಂತ ಇವಳು ಕೇಳ್ಬೋದು, ಬಟ್ ಕೇಳೋದಿಲ್ಲ. ಅದಾಗ ಅದೇ ಹೇಳಿ ಅಂತ ಹೇಳಿ ಸೈಲೆಂಟ್ ಆಗಿ ಪಕ್ಕದಲ್ಲಿ ಕುತ್ಕೊಂಡಿರ್ತಾಳೆ ನಮ್
ಹೀರೋ ಮಾಡ್ತಾ ಇದ್ದ ಅಲ್ವಾ ಆತರ ಇಲ್ಲಿ ನಮ್ ಹೀರೋಗೆ ಮ್ಯಾಚ್ ನಡೀತಾ ಇರುತ್ತೆ. ಆಕ್ಚುಲಿ ಇದಕ್ ಮುಂಚೆ ನಡೆದಿರೋ ಮ್ಯಾಚ್ ಅಂತ ಕಾಣಿಸುತ್ತೆ. ಅಲ್ಲಿ ನಮ್ ಹೀರೋ ಆಪೋನೆಂಟ್ ಒಬ್ಬ ಇರ್ತಾನಲ್ವಾ, ಅವ್ನ್ ಬಂದು ತುಂಬಾ ಚೆನ್ನಾಗಿ ಆಡಿರ್ತಾನೆ. ನಮ್ ಹೀರೋಗಿಂತ 10 ಪಾಯಿಂಟ್ಸ್ ಜಾಸ್ತಿ ಇರ್ತಾನೆ. ಈಗ ಲಾಸ್ಟ್ ಅಂಡ್ ಫೈನಲ್ ರೌಂಡ್ ನಮ್ ಹೀರೋ ಸೆಂಟ್ರಲ್ ಹೊಡೆದ್ರೆ ಮಾತ್ರನೇ ಇವ್ನಿಗೆ ಜಾಸ್ತಿ ಪಾಯಿಂಟ್ಸ್ ಬರೋದು. ಹೆಂಗೋ ಕರೆಕ್ಟ್ ಆಗಿ ಗುರಿ ಇಟ್ಟು ಹೊಡಿತಾನೆ ನೋಡಿ, ಕರೆಕ್ಟ್ ಆಗಿ ಸೆಂಟ್ರಲ್ ಹೋಗಿ ಬೀಳುತ್ತೆ. ನಮ್ ಹೀರೋನೇ ವಿನ್ ಆಗ್ಬಿಟ್ಟ. ಎಲ್ಲರಿಗೂ ಸಖತ್ ಖುಷಿ ಆಗೋಯ್ತು. ಇಲ್ಲಿ ನಮ್ ಹೀರೋಯಿನ್ ವೇಟ್ ಮಾಡ್ತಿದ್ದಾಳೆ ದೆವ್ವ ಅಳ್ಳು ಮುಗಿಸ್ಲಿ ಅಂತ. ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ಯಾರೋ ಬಂದು ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಯಾರಪ್ಪ ಅಂತ ನೋಡಿದ್ರೆ ನಮ್ ಹೀರೋ. ಆಲ್ರೆಡಿ ಹೇಳಿದ್ನಲ್ಲ ಗೇಮ್ ಯಾವಾಗೋ ನಡೆದಿರೋದು. ಇವಾಗ ನಮ್ ಹೀರೋ ಬಂದು ಹೀರೋನ ನೋಡೋದಕ್ಕಂತಾನೆ ಬಂದಿರೋದು. ಇಲ್ಲೇನ್ ಮಾಡ್ತಾ ಇದೆಯಾ ಒಬ್ಳೆ ಕೂತ್ಕೊಂಡು ಅಂದಾಗ ಅವಳ ಅಂತಾಳೆ, ಏನಿಲ್ಲ ಅದು ಆ ಬೆಂಚ್ ಮೇಲೆ ಒಂದು ದೆವ್ವ ಕೂತ್ಕೊಂಡು ಅಳ್ತಾ ಇದೆ, ಚಿಕ್ಕ ದೆವ್ವ. ಪಾಪ ಅದಕ್ಕೆ ಏನ್ ಪ್ರಾಬ್ಲಮ್ ಏನಂತ ಗೊತ್ತಿಲ್ಲ, ಅದ್ ಹಳ್ಳಿ ಮುಗಿಸ್ಲಿ ಅಂತ ಹೇಳಿ ವೇಟ್ ಮಾಡ್ತಾ ಇದೀನಿ ಅಂತ ಹೇಳ್ತಾಳೆ. ನಮ್ ಹೀರೋ ಕೂಡ ಓ ಹೌದಾ ಅಂತ ಹೇಳಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡಿರ್ತಾನ. ಸ್ವಲ್ಪ ಹೊತ್ತಿಗೆ ಆ ದೆವ್ವ ಹಳ್ಳಿ ಮುಗಿಸಿದ್ ಕೂಡ ಆಯ್ತು. ನಮ್ ಹೀರೋಯಿನ್ ಕಡೆ ನೋಡ್ಬಿಟ್ಟು ಟಾಟಾ ಕೂಡ ಮಾಡ್ತಾ ಇರುತ್ತೆ. ಹೋಗಿನ್ ಸ್ವರ್ಗಕ್ಕೆ ಹೋಗು ಅಂತ ಹೇಳಿ ಆ ದೆವ್ವನ ಕೂಡ ಕಳ್ಸಿಕೊಟ್ಬಿಟ್ಲು. ಹೀರೋನ್ಗೆ ತುಂಬಾ ಖುಷಿ ಆಯ್ತು. ನಾನು ಆ ದೆವ್ವನ ಸ್ವರ್ಗಕ್ಕೆ ಕಳಿಸ್ಬಿಟ್ಟೆ, ಐಫೈ ಮಾಡು ಅಂತ ಹೇಳಿ ನಮ್ ಹೀರೋಗೆ ಐಫೈ ಮಾಡಕ್ಕೆ ಬಂದ್ರೆ ನಮ್ ಹೀರೋ ಐಫೈ ಎಲ್ಲ ಏನ್ ಗತಿ ಬಾ ನಿನ್ಗೆ ಕಿಸ್ಸೆ ಕೊಡ್ತೀನಿ ಅಂತ ಹೇಳಿ ನಮ್ ಹೀರೋನ್ ಹಿಡ್ಕೊಂಡು ಕಿಸ್ ಮಾಡ್ಬಿಟ್ಟ. ಇಬ್ರು ತುಂಬಾ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೇಕು. ಹೆಂಗೋ ಈ ಸೀರೀಸ್ಗೆ ಒಂದು ಒಳ್ಳೆ ಹ್ಯಾಪಿ ಎಂಡಿಂಗ್ ನ ಕೊಟ್ಟಿದ್ರಲ್ವಾ, ತುಂಬಾನೇ ಚೆನ್ನಾಗಿತ್ತಲ್ವಾ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಮತ್ತೆ ಮಿಸ್ ಮಾಡದೆ ಇಂತ ಒಳ್ಳೆ ಸೀರೀಸ್ ನಮ್ ಚಾನಲ್ ಅಲ್ಲಿ ಬರ್ತಾನೆ ಇರುತ್ತೆ. ನೋಡ್ಬೇಕು ಅಂತಂದ್ರೆ ನಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ ತಕ್ಷಣ ಲೈಕ್ ಮಾಡ್ಬಿಡಿ. ಲೈಕ್ ಮಾಡಿದ್ರೆ ಕೆಳಗಡೆನೆ ಹಂಗೆ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗಿ ಬರುತ್ತೆ. ಹೈಪ್ ಕೂಡ ಮಾಡ್ಬಿಡಿ. ಅದರಿಂದ ನಮ್ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ನಮ್ಗೆ ತುಂಬಾನೇ ಎಂಕರೇಜಿಂಗ್ ಆಗಿ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಅಂಡ್ ಮತ್ತೆ ಮರೀದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.